ಸೊ ಮೊದಲನೇದಾಗಿ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ನಮ್ಮ ಆತ್ಮ ನಮಸ್ಕಾರಗಳು ಮತ್ತು ಝೂಮ್ ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ನಮಸ್ಕಾರಗಳು. ಈಗ ಧ್ಯಾನ 365 ಈ ಒಂದು ಸೀರೀಸ್ ಅಥವಾ ಸರಣಿಯಲ್ಲಿ 6ನೇ ದಿನ. ಈ ದಿನದ ಸಬ್ಜೆಕ್ಟ್ ಧ್ಯಾನ ಶಾಸ್ತ್ರ. ಪತ್ರಿಜಿಯವರು ಹೇಳಿರುವ ಒಂದು ಧ್ಯಾನ ಶಾಸ್ತ್ರ, ಇದ್ರ ಬಗ್ಗೆ ನಾನು ಏನ್ ತಿಳ್ಕೊಂಡಿದ್ದೆ ನಾನು ಅದನ್ನ ಹೇಳಲು ಪ್ರಯತ್ನ ಮಾಡ್ತೀನಿ. ಇದು ಅದ್ಭುತವಾದ ಒಂದು ಸಬ್ಜೆಕ್ಟ್. ಇದು ತುಂಬಾ ಡೀಪ್ ಆಗಿ, ತುಂಬಾ ಆಳವಾಗಿ, ತುಂಬಾ ವಿವರವಾಗಿ ಇದನ್ನ ಪತ್ರಿಜಿಯವರು ವಿವರಿಸಿದ್ದಾರೆ. ಧ್ಯಾನ ಶಾಸ್ತ್ರದಿಂದ ಇದನ್ನ ತಿಳ್ಕೊಂಡ್ಬಿಟ್ರೆ ನಾವು ನಿಜವಾಗ್ಲೂ ಧ್ಯಾನ ಅಂದ್ರೆ ಏನು ಅನ್ನೋದು ಎಲ್ಲ ಬೇಸಿಕ್ ಇಂದ ಎಂಡವರೆಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಮಾಸ್ಟರ್ಸ್. ದಯವಿಟ್ಟು ಅದನ್ನ ಒಂದು ಪದಗಳನ್ನು ಕೇಳಿ ಆಳವಾಗಿ ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯ ಆಗ್ತದೆ. ಧ್ಯಾನಗಳಿಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದು ಧ್ಯಾನ ಶಾಸ್ತ್ರ ಅಂದ್ರೆ ಇದು ಮಹರ್ಷಿ ಪತಂಜಲಿ ಅವ್ರದ ಒಂದು ಧ್ಯಾನ ಶಾಸ್ತ್ರ. ಇದು ಯಾಕೆ ಈ ಧ್ಯಾನ ಶಾಸ್ತ್ರ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಪತ್ರಿಜಿಯವರು, ಮೊದಲನೇದಾಗಿ ನಾವು ಸಕಲ ಪ್ರಾಣಿ ಕೋಟಿಗಳ ಜೊತೆ ಮಿತ್ರತ್ವವನ್ನು ಬೆಳೆಸ್ಕೊಳ್ಬೇಕು, ಒಂದನೇದು. ಎರಡನೇದು, ನಮ್ಮ ಜೀವನದ ಮೇಲೆ ನಾವು ಆಧಿಪತ್ಯವನ್ನು ಪಡೆದುಕೊಳ್ಬೇಕು. ಮೂರನೇದು, ನಾವು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಭಗವಂತ ಅಂತ ತಿಳ್ಕೊಳ್ಬೇಕು. ಈ 3 ವಿಷಯಗಳ ತಿಳಿಯೋದಕ್ಕೋಸ್ಕರಕ್ಕಾಗಿ ಇದು ಧ್ಯಾನಶಾಸ್ತ್ರವನ್ನ ನಾವು ತಿಳ್ಕೊಳ್ಬೇಕು. ಈಗ ಪತ್ರಿಜಿಯವರು ಈಗ ನಮ್ಗೆಲ್ಲರಿಗೂ ಗೊತ್ತಿದೆ, ಯಾವಾಗ್ಲೂ ಪ್ರತಿ ಸಲನೂ ಎಲ್ಲರಿಗೂ ಧ್ಯಾನಿಗಳಿಗೆ ಡಿಯರ್ ಫ್ರೆಂಡ್ಸ್, ಡಿಯರ್ ಮಾಸ್ಟರ್ಸ್, ಡಿಯರ್ ಗಾಡ್ಸ್ ಅಂತ ಹೇಳ್ಕೊಂಡು ಬರ್ತಾರೆ ಎಲ್ಲರಿಗೂ. ಅದು ಯಾಕೆ ಹೇಳಿದ್ದಾರೆ ಅಂತ ಇದರಲ್ಲಿ ನಮ್ಗೆ ಹೇಳ್ಕೊಂಡು ಹೋಗ್ತಾರೆ. ಈಗಾಗಲೇ ಹೇಳ್ದಂಗೆ ಫ್ರೆಂಡ್ಶಿಪ್, ಮಾಸ್ಟರ್ ಅಂದ್ರೆ ನಮ್ಮ ಮೇಲೆ ನಾವು ಮಾಸ್ಟ್ರಿ ಅಂದ್ರೆ ಆಧಿಪತ್ಯ ಅಂದ್ರೆ ಒಂದು ಯಜಮಾನಿಕೆ ಅಥವಾ ಒಂದು ವಿಜಯವನ್ನು ಸಾಧಿಸೋದು ನಮ್ಮ ಮೇಲೆ. ಮೂರನೇದು ಗಾಡ್ಸ್ ಅಂದ್ರೆ ನಾವು ದೇವರು ಅಂತ. ಈ 3 ವಿಷಯಗಳನ್ನ ಇದರಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಈಗ ಫಸ್ಟ್ನೇದಕ್ಕೆ ಬರ್ಬೇಕಂದ್ರೆ ಮಿತ್ರತ್ವದ ಬಗ್ಗೆ ಹೇಳ್ತಾರೆ. ಈಗ ಪರಮೇಶ್ವರ ಶಿವ ಅವರು ಒಂದು ಹಾವನ್ನ ಕೊರಡಲ್ಲಿ ಧರಿಸಿದ್ದಾರೆ, ನಮ್ಗೆಲ್ಲ ಗೊತ್ತಿದೆ. ಅದೇ ರೀತಿ ನಮ್ಮ ವಿನಾಯಕ ಇಲ್ಲಿನ ವಾಹನವಾಗಿ ಮೂಷಿಕ ವಾಹನವನ್ನಾಗಿ ಮಾಡ್ಕೊಂಡಿದ್ದಾರೆ. ಆದ್ರೆ ನಾವು ಅವ್ರು ನೋಡಿದ್ರೆ ಭಯ ಪಡ್ಕೊಳ್ತೀವಿ, ಆದ್ರೆ ಇಲ್ಲಿ ನೋಡಿದ್ರೆ ಅಸಹ್ಯ ಪಡ್ಕೊಳ್ತೀವಿ. ಆದ್ರೆ ಸಾಕ್ಷಾತ್ ಭಗವಂತರುಗಳೇ ಅವ್ರನ್ನ ಮಿತ್ರರನ್ನಾಗಿ ಮಾಡ್ಕೊಂಡು ಜೊತೆಲಿ ಇಟ್ಕೊಂಡಿದ್ದಾರೆ. ಈ ರೀತಿ ಬಿ ಎ ಫ್ರೆಂಡ್ ಅಂದ್ರೆ ನಾವು ಎಲ್ಲ ಜೀವರಾಶಿಗಳ ಜೊತೆ ಮಿತ್ರತ್ವ ಮತ್ತೆ ಫ್ರೆಂಡ್ಶಿಪ್ ಇರ್ಬೇಕಂತ ಇವರಿಬ್ರು ಈ ರೀತಿ ಹಾವು ಮತ್ತೆ ಇಲಿನ ಒಂದು ಸಾಂಕೇತಿಕವಾಗಿ ತೋರಿಸ್ಕೊಟ್ಟಿದ್ದಾರೆ. ಇದೊಂದು ನಮ್ಗೆ ಒಂದು ಉದಾಹರಣೆ. ಇದು ಮೊದಲನೇದು, ಇದು ಫ್ರೆಂಡ್ಶಿಪ್, ಎಲ್ಲ ಜೀವಕೋಟಿಗಳ ಜೊತೆ ಫ್ರೆಂಡ್ಶಿಪ್ ಆಗಿ ನಾವು ಮಿತ್ರತ್ವ ಬೆಳೆಸ್ಕೊಳ್ಬೇಕಂತ. ಬರೀ ಮನುಷ್ಯರಷ್ಟೇ ಅಲ್ಲ, ಸಕಲ ಪ್ರಾಣಿಗಳು ಯಾರ್ಯಾರ ಜೀವ ಇದೆಯೋ ಪ್ರತಿಯೊಂದು ಜೀವ ಈ ಪ್ರಕಾರ ಈ ಬ್ರಹ್ಮಾಂಡದಲ್ಲಿ ಎಷ್ಟು 100,000 ಈಗ 84 ಲಕ್ಷ ಜೀವರಾಶಿ ಅಂತ ನಾವು ಕೇಳ್ಕೊಂಡು ಬಂದಿದ್ವಿ. ಹಾಗೆ ಎಷ್ಟೊಂದು ಜೀವಕೋಟಿಗಳಿದೆ, ಎಲ್ಲ ಜೀವಕೋಟಿಗಳ ಜೊತೆ ಸಮವಾಗಿ ಮಿತ್ರತ್ವ ನಾವು ಬೆಳೆಸ್ಕೊಳ್ಬೇಕು ಅನ್ನೋದು ಇದ್ರದ್ದು ಮುಖ್ಯ ಸಾರಾಂಶ. ನೆಕ್ಸ್ಟ್ ಅಧಿಪತ್ಯ ಏನಂದ್ರೆ, ಈಗ ಬಹಳ ತುಂಬಾ ಜನ ಹೇಳ್ತಾರೆ ಏನಂದ್ರೆ, ನನಗೆ ಗೊತ್ತಾಗ್ದಂಗೆ ಏನೋ ಹೇಳ್ಬಿಟ್ಟೆ, ನಾನು ಏನೋ ಒಂದು ಮಾತು ಆಡ್ಬಿಟ್ಟೆ ಅಂತ ಆಮೇಲೆ ಅವರು ಪಶ್ಚಾತ್ತಾಪ ಪಡ್ತಾರೆ. ಏನೋ ಒಂದು ಮಾತುಗಳು ತಪ್ಪಾಗಿ ಹೇಳ್ಬಿಟ್ಟಿರ್ತಾರೆ, ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ, ನನಗೆ ಗೊತ್ತಾಗಿರ್ಲಿಲ್ಲ ಏನೋ ಹೇಳ್ಬಿಟ್ಟೆ ಏನೋ ಅಂತ. ಸಹಜ, ಅದು ನಾವು ಕೂಡ ಅದು ಮಾಡಿದ್ವಿ ಎಷ್ಟೋ ಸಲ, ನಮ್ಗೆ ಗೊತ್ತಿರೋದು ಏನೋ ಮಾತಾಡ್ಬಿಟ್ಟಿರ್ತೀವಿ. ಆದ್ರೆ ಆ ರೀತಿ ಯಾಕೆ ಅಂದ್ರೆ ನಮ್ಮ ಮೇಲೆ ನಮ್ಮ ಆಧಿಪತ್ಯ ಇಲ್ಲ. ಯಾರ ಬಳಿ ಧ್ಯಾನ ಅಭ್ಯಾಸ ಇರೋದಿಲ್ವೋ ಅವರ ಬಳಿ ಆಧಿಪತ್ಯ, ಸ್ವಾಧಿಪತ್ಯ ಅಂದ್ರೆ ಇಲ್ಲಿ 2 ವರ್ಡ್ ಉಪಯೋಗಿಸ್ತಾರೆ, ಆಧಿಪತ್ಯ ಅಥವಾ ಸ್ವಾಧಿಪತ್ಯ. ಇವೆರಡು ಇರಲ್ವೋ ಅವರು ಮಾಸ್ಟರ್ಸ್ ಅಲ್ಲ ಅಂತ. ಅದಕ್ಕೆ ಮಾಸ್ಟರ್ಸ್ ಆಗ್ಬೇಕಂದ್ರೆ ನಮ್ಮ ಮೇಲೆ ನಮ್ಗೆ ಆಧಿಪತ್ಯ ಬರಬೇಕು. ಅದಕ್ಕೆ ಧ್ಯಾನ ಬೇಕು. ಧ್ಯಾನ ಬಂದ್ರೇನೆ ನಮ್ಮ ಮೇಲೆ ನಮ್ಗೆ ಆಧಿಪತ್ಯ ಬರುತ್ತೆ. ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು, ಯಾವಾಗ ಮಾತಾಡ್ಬೇಕು, ಅದೇ ವಾಕ್ಚಾತುರ್ಯ. ನಿನ್ನೆ ಕೂಡ ಅದ್ರ ಬಗ್ಗೆ ನಾವು ಕೇಳಿದ್ವಿ, ನಾವು ಸಬ್ಜೆಕ್ಟ್. ಸೊ ಅದಕ್ಕೆ ಈ ಆಧಿಪತ್ಯ ಬರ್ಬೇಕಂದ್ರೆ ನಾವು ಧ್ಯಾನ ಮಾಡ್ಬೇಕು, ಎರಡನೇದಾಗಿ. ಮೂರನೇದು, ಆತ್ಮ ದೇವರು ಅಂತ ತಿಳ್ಕೊಳ್ತೇವೆ. ನಾವೆಲ್ಲರೂ ಆತ್ಮ ಪದಾರ್ಥಗಳು. ನಾವೆಲ್ಲರೂ ಸೃಷ್ಟಿಯ ಮೂಲ ಚೈತನ್ಯದ ಸಕಲ ನಾವು. ಅದು ಹೇಗೆ ತಿಳಿಯುತ್ತೆ ಅಂದ್ರೆ, ಈ ಭಗವದ್ಗೀತೆ ಮತ್ತೆ ಬೈಬಲ್ ನಲ್ಲಿ ಇದನ್ನ ಹೇಳಿದ್ದಾರೆ ಈ ರೀತಿ, ನಾವು ಆತ್ಮ ಅಂತ. ಆದ್ರೆ ನಮಗೆ ಇದು ಗೊತ್ತಾಗ್ಬೇಕಂದ್ರೆ ಧ್ಯಾನಶಾಸ್ತ್ರ ತಿಳಿದುಕೊಂಡು ಧ್ಯಾನ ಅಭ್ಯಾಸ ಮಾಡಬೇಕು. ಧ್ಯಾನಶಾಸ್ತ್ರ ಅಂದ್ರೆ ಥಿಯರಿ, ಧ್ಯಾನ ಅಭ್ಯಾಸ ಅಂದ್ರೆ ಪ್ರಾಕ್ಟಿಕಲ್. ಇಲ್ಲಿ 2 ಡಿಫರೆನ್ಸ್ ಬಹಳ ಮುಖ್ಯವಾಗಿ ಹೇಳೋದು. ಸೊ ಧ್ಯಾನಶಾಸ್ತ್ರ ಹೇಳ್ತಿರೋದೆಲ್ಲ ಥಿಯರಿ, ಧ್ಯಾನ ಅಭ್ಯಾಸ ಅಂದ್ರೆ ನಾವು ಕೂತ್ಕೊಂಡು ಧ್ಯಾನ ಮಾಡೋದು, ಏನ್ ಮಾಡ್ಬೇಕು, ಹೇಗೆ ಮಾಡೋದು ಅಂತ ಅದ್ರ ಮುಂದೆ ಹೇಳ್ತಾರೆ. ಈಗ ಉದಾಹರಣೆ ಇದಕ್ಕೆ ಒಂದು ಹೇಳ್ತಾರೆ ಪತ್ರಿಜಿಯವರು.
ಈಗ ಒಂದು ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರ ಎಲ್ಲಿದೆ ಅಂತ ಹೇಳಿದ್ರೆ ಅದು ಕರ್ನೂಲಲ್ಲಿದೆ. ಕರ್ನೂಲ್ ಎಲ್ಲಿದೆ ಅಂದ್ರೆ ಹೈದರಾಬಾದ್ ಬೆಂಗಳೂರು ಹೈವೇಯಲ್ಲಿ 200 ಕಿಲೋಮೀಟರ್ ದೂರದಲ್ಲಿದೆ. ಹೈದರಾಬಾದ್ ಎಲ್ಲಿದೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿದೆ. ಆಂಧ್ರ ಪ್ರದೇಶದಲ್ಲಿದೆ, ಭಾರತದಲ್ಲಿದೆ. ಸೊ ನಾವು ಅಡ್ರೆಸ್ ತಿಳಿದುಕೊಂಡ್ರೆ ಈಸಿಯಾಗಿ ಯಾವುದೇ ಸ್ಥಳಕ್ಕೆ ಹೋಗ್ತೀವಿ. ಅಡ್ರೆಸ್ ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಈ ನೀರಿನಲ್ಲಿ ಸುಳಿ ಅಂತ ಹೇಳ್ತಾರೆ, ಸುಳಿ ಅಂದ್ರೆ ಈಗ ಸುತ್ತಾ ಇರುತ್ತೆ ಗಂಗೆಯಲ್ಲಿ, ಹಂಗೆ ನಾವು ತಿರುಗ್ತಾನೆ ಇರ್ತೀವಿ ಅಂತ ಅಲ್ಲೇನೆ ಸುಳಿ ತರ, ಎಲ್ಲೂ ಹೋಗೋದಿಲ್ಲ. ಸರಿಯಾದ ವಿಳಾಸ ನಾವು ತಿಳ್ಕೊಳ್ತಿದ್ರೆ ಅಂದ್ರೆ ನಾವು ಸೇರ್ಬೇಕಾಗಿರೋ ಗುರಿ ಮಾರ್ಗ ನಾವು ಅದನ್ನ ಅರ್ಥಕೊಂಡು ಅಡ್ರೆಸ್ ತಿಳ್ಕೊಂಡು ಆನಂತರ ಅಲ್ಲಿಗೆ ಪ್ರಯಾಣ ಮಾಡಿದ್ರೆ ನಾವು ಅಲ್ಲಿಗೆ ನಿಶ್ಚಿತವಾಗಿ ಸೇರ್ತೀವಿ. ಅದಕ್ಕೆ ಇವೆಲ್ಲ ಬೇಸಿಕ್ ಬಹಳ ಮೂಲಭೂತ ವಿಷಯಗಳು ಇವೆಲ್ಲ. ಧರ್ಮಶಾಸ್ತ್ರ ಅನ್ನೋದ್ರಿಂದ ಯಾಕೆ ತಿಳ್ಕೊಬೇಕು ಅನ್ನೋದಕ್ಕೆ ಈ ತರ ಉದಾಹರಣೆ ಹೇಳ್ಕೊಂಡು ಹೋಗ್ತಾರೆ. ಇನ್ನೊಂದು ಹೇಳ್ತಾರೆ, ಎಲ್ಲಿ ಹಾಸಿದ ಕಂಬಳಿ ಅಲ್ಲೇ ಇರುತ್ತೆ ಅಂತ. ಎಷ್ಟು ಜನ್ಮಗಳಾದ್ರೂ ನಾವು ಯಾವ ಸ್ಥಳದಲ್ಲಿ ಯಾವ ಈಗ ಪರಿಸ್ಥಿತಿ ಸ್ಥಿತಿಯಲ್ಲಿದೋ ಅಲ್ಲೇ ಇರ್ತೀವಿ, ಮುಂದಕ್ಕೆ ಹೋಗಲ್ಲ ಅನ್ನೋದೇ ಇದರಿಂದ ಮುಖ್ಯ ಉದ್ದೇಶ. ಇದನ್ನ ಹೇಳೋದು ಯಾಕೆ ಅಡ್ರೆಸ್ ತಿಳ್ಕೊಬೇಕು, ಧ್ಯಾನಶಾಸ್ತ್ರ ತಿಳ್ಕೊಬೇಕು ಅನ್ನೋದಕ್ಕೆ ಹೇಳ್ತಾರೆ. ನೆಕ್ಸ್ಟ್, ಈಗ ಸಕಲ ಪ್ರಾಣಕೋಟಿಗಳು ಬ್ರಹ್ಮಾಂಡದಲ್ಲಿ ಈಗ ಸಕಲ ಪ್ರಾಣಿಕೋಟಿಗಳ ಜೊತೆ ಈ ಬ್ರಹ್ಮಾಂಡವಾದ ಮಿತ್ರತ್ವದಿಂದ ಜೀವಿಸಲು ನಮ್ಮ ಕೆಲಸ, ನಮ್ಮ ಮಾತು, ನಮ್ಮ ಆಲೋಚನೆಗಳ ಮೇಲೆ ಅಧಿಪತ್ಯ ಪಡೆಯಲು ಮತ್ತು ನಾವೆಲ್ಲ ಸೃಷ್ಟಿಕರ್ತ ಪದಾರ್ಥ ಅಂತ ತಿಳಿಯಲು ಈ ಧ್ಯಾನಶಾಸ್ತ್ರ ಮತ್ತೆ ಧ್ಯಾನ ಅಭ್ಯಾಸ ಇದು ಬಹಳ ಮುಖ್ಯ. ಈಗ ಶಾಸ್ತ್ರ ತಿಳಿದೇ ಇದ್ರೆ ಅಭ್ಯಾಸ ಮಾಡಲು ಆಗಲ್ಲ. ಇದು ಶಾಸ್ತ್ರ ಎಷ್ಟು ಚೆನ್ನಾಗಿ ನಾವು ತಿಳ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಾವು ಅಭ್ಯಾಸ ಮಾಡ್ತೀವಿ, ಅಷ್ಟು ಚೆನ್ನಾಗಿ ಸರಿಯಾಗಿ ಅಭ್ಯಾಸ ಇರುತ್ತೆ ಧ್ಯಾನ ಅಭ್ಯಾಸ. ಶಾಸ್ತ್ರ ಪೂರ್ಣ ಆಗದೆ ಇದ್ರೆ ಅಭ್ಯಾಸ ಕೂಡ ಅಷ್ಟೇ ಅಸಂಪೂರ್ಣ ಆಗಿರುತ್ತೆ, ಪೂರ್ತಿ ಆಗಿರೋದಿಲ್ಲ. ನೆಕ್ಸ್ಟ್, ಈಗ ಅಷ್ಟಾಂಗ ಮಾರ್ಗದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈ ಧ್ಯಾನಶಾಸ್ತ್ರದಿಂದ ಅದೇ ಪತಂಜಲಿದೆ ಅಷ್ಟಾಂಗ ಮಾರ್ಗ ಇವೆಲ್ಲ. ಅದನ್ನ ಇದರಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಏನ್ ಪುಸ್ತಕದಲ್ಲಿ ಓದಿದೀವೋ ಅದಕ್ಕಿಂತ ಇದರಲ್ಲಿ ಸರಳವಾಗಿ ಸ್ಪಷ್ಟವಾಗಿ ನಿಜವಾಗಿ ಅರ್ಥ ಇದರಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಅದರಲ್ಲಿ ಇರೋದೇ ಬೇರೆ ಅರ್ಥ. ನಾವು ನೋಡಿದೀವಿ, ನಾವು ಓದಿದೀವಿ, ಸಾಕಷ್ಟು ಜನ ನೋಡಿರ್ಬೋದು ನೀವು. ಅಷ್ಟಾಂಗ ಮಾರ್ಗ ಯಮ ನಿಯಮ ಅಂತ ವಿವರಣೆಗಳು ಹೇಳ್ಕೊಂಡು ಹೋಗಿದ್ದಾರೆ. ಆದ್ರೆ ಇದರಲ್ಲಿ ತುಂಬಾ ಸ್ಪಷ್ಟವಾಗಿ ತುಂಬಾ ಕ್ಲಾರಿಟಿಯಾಗಿ ಹೇಳ್ಕೊಂಡು ಹೋಗಿದ್ದಾರೆ ಪತ್ರಿಜಿಯವರು ಅವರದೇ ಒಂದು ಭಾಷೆಯಲ್ಲಿ ಪ್ರಾಕ್ಟಿಕಲ್ ಆಗಿ ಸತ್ಯ ಏನೋ ಇದ್ರದ್ದು ಅಷ್ಟಾಂಗ ಮಾರ್ಗ ಅಂತ. ಇದರಲ್ಲಿ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ 8 ಇದೆ ಅಷ್ಟಾಂಗ ಮಾರ್ಗದಲ್ಲಿ. ಆಕ್ಚುಲಿ ಯಮ ನಿಯಮ ಅಂತ ಅಷ್ಟಾಂಗ ಮಾರ್ಗದಲ್ಲಿ ಹೇಳಿದ್ದಾರೆ, ಬಟ್ ಯಮ ನಿಯಮದಿಂದ ಧ್ಯಾನ ಪ್ರಾರಂಭ ಆಗುವುದಿಲ್ಲ ಅಂತ ಪತ್ರಿಜಿಯವರು ಸ್ಪಷ್ಟವಾಗಿ ಹೇಳ್ತಾರೆ. ಈಗ ಯಮ ಅಂದ್ರೆ ಪರ್ಫೆಕ್ಟ್ ಕಂಟ್ರೋಲ್ ಆನ್ ಪ್ರಿನ್ಸಿಪಲ್, ನಿಯಮ ಅಂದ್ರೆ ಪರ್ಫೆಕ್ಟ್ ಕಂಟ್ರೋಲ್ ಆನ್ ಯುವರ್ ಡೇ ಟು ಡೇ ಅಫೇರ್ಸ್. ಸೊ ಇವೆರಡು ಸಹ ಸಮಾಧಿ ನಂತರ ಬರೋ ಸ್ಥಿತಿಗಳು ಯಮ ನಿಯಮ ಹೇಳೋದು, ಇವರು ಪತ್ರಿಜಿಯವರು ಹೇಳೋದು. ಇವೆರಡು ಇದ್ರೆ ಧ್ಯಾನನೇ ಬೇಕಾಗಿಲ್ಲ. ಯಮ ನಿಯಮ ಇದ್ರೆ ಧ್ಯಾನ ಪರಿಪಕ್ವ ಆಗೋಗ್ಬಿಡುತ್ತೆ. ಅಷ್ಟು ಅದ್ಭುತ ಆದ ಯಮ ನಿಯಮಗಳಲ್ಲಿ ಏನೇನು ಹೇಳಿದ್ದಾರೆ ಅಂತ ಅದನ್ನು ಕೂಡ ಮುಂದೆ ಹೇಳ್ತಾರೆ. ಯಮ ನಿಯಮ ಅಂದ್ರೆ ಏನೇನು ಹೇಳಿದ್ದಾರೆ ಅಂತ. ಆದ್ರೆ ಇವೆರಡು ಫಸ್ಟ್ಗೆ ಬೇಕಾಗಿಲ್ಲ ಧ್ಯಾನ ಮಾಡೋರಿಗೆ, ಇವು ಕೊನೆಗೆ ಬರುತ್ತೆ ಯಮ ನಿಯಮ ಅಂತ. ಅದಕ್ಕೆ ಈ ಯಮ ನಿಯಮದಲ್ಲಿರೋ ರೂಲ್ಸ್ ಗಳನ್ನು ನೋಡ್ಕೊಂಡು ಹೋಗ್ಬಿಟ್ರೆ ಯಮದಲ್ಲಿ ಸುಮಾರಿದೆ, ಅದು ಆಮೇಲೆ ಹೇಳ್ತಾರೆ. ನಿಯಮದಲ್ಲೂ ಅಷ್ಟೇ, ಅವು ತುಂಬಾ ಒಂಥರ ತುಂಬಾ ಕಷ್ಟ, ತುಂಬಾ ಕಠಿಣ, ಸಾಮಾನ್ಯ ಜನಕ್ಕೆ ಅಲ್ಲ ಅನ್ನೋ ತರದಲ್ಲಿ ಒಂದು ಭಾವನೆ ಬಂದ್ಬಿಡುತ್ತೆ. ಅದಕ್ಕೆ ಸಾಮಾನ್ಯ ಜನರು ನೋಡ್ಬಿಟ್ರೆ ಯಮ ನಿಯಮಗಳನ್ನ ಇವೆಲ್ಲ ನಮ್ಗೆ ಆಗೋದಿಲ್ಲಪ್ಪ, ಈ ಧ್ಯಾನ, ಈ ಧಾರಣ, ಸಮಾಧಿ ಇವೆಲ್ಲ ನಮ್ಗೆ ಅಲ್ಲ, ಇದು ನಮ್ ಕೈಲಾಗಲ್ಲ, ಮುಂದಿನ ಜನ್ಮದಲ್ಲಿ ನೋಡ್ಕೊಳ್ಳೋಣ, ಈಗ ಚೆನ್ನಾಗಿ ಕುಡಿದ್ಬಿಟ್ಟು ಆರಾಮ್ ಮಾಡ್ಕೊಬೇಡ, ಹೆಂಗಿದ್ರು ಕುಡಿಯೋದು ನಮ್ ಕೈಯಲ್ಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ, ಆಮೇಲೆ ಇದನ್ನ ಕೋಪ ನಮ್ಗೆ ಕಡಿಮೆ ಮಾಡ್ಕೊಳಕ್ಕಾಗಲ್ಲ, ನಮ್ಗೆ ಹೆಂಡತಿ ಇದ್ದಾಳೆ, ನಮ್ಗೆ ಗಂಡ ಇದ್ದಾನೆ, ಈ ಸಂಸಾರ ಅನ್ನೋ ಒಂದು ಈ ರಂಪಾಟದಲ್ಲಿ ಇದ್ದೀವಿ ನಾವು, ಈ ಧ್ಯಾನ ಎಲ್ಲಿ ಪಡ್ಕೊಳ್ಳೋದು, ಈ ಅಹಿಂಸೆ, ಅಸ್ಥೇಯ, ಸತ್ಯ, ಅಪರಿಗ್ರಹ, ಬ್ರಹ್ಮಚರ್ಯ ಅಂದ್ರೆ ಇದು ಯಮ ನಿಯಮಗಳು ಬರುತ್ತೆ. ಇವೆಲ್ಲನೂ ಕೇಳ್ಕೊಂಡು ನೋಡಿ, ಈಗ ಅಹಿಂಸೆ, ಅಸ್ಥೇಯ, ಸತ್ಯ, ಅಪರಿಗ್ರಹ, ಬ್ರಹ್ಮಚರ್ಯ ಇವೆಲ್ಲ ವರ್ಡ್ಸ್ಗಳಲ್ಲಿ ಕೇಳ್ಕೊಂಡು ಇವೆಲ್ಲ ನಮ್ಮ ಹತ್ರ ಇಲ್ಲ ಅಂತ ಹೇಳ್ಕೊಂಡು ಧ್ಯಾನನ ಪ್ರಾರಂಭ ಮಾಡಕ್ಕೆ ಬರೋದೇ ಇಲ್ಲ. ಅದು ಧ್ಯಾನ ಮುಂದೆ ಬರೋದಿಲ್ಲ. ಧ್ಯಾನ ಅನ್ನೋದನ್ನ ದೂರ ಇಟ್ಬಿಡ್ತಾರೆ ಯಮ ನಿಯಮ ಅನ್ನೋದನ್ನ ನೋಡ್ಕೊಂಡು. ಆದ್ರಿಂದ ಪತ್ರಿಜಿಗಳು ಏನ್ ಹೇಳ್ತಾರೆ, ಈ ಯಮ ನಿಯಮ ಅನ್ನೋದನ್ನ ಫಸ್ಟ್ಗೆ ತಂದ್ಬಿಟ್ಟಿದ್ದಾರೆ, ಇದನ್ನ ಲಾಸ್ಟ್ಗೆ ಇಡ್ಬೇಕು. ಅದನ್ನ ಫಸ್ಟ್ಗೆ ನಾವು ಧ್ಯಾನ ಶುರು ಮಾಡ್ಬೇಕಂದ್ರೆ ಆಸನದಿಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಯಮ ನಿಯಮ ಅಂತ ಏನ್ ಹೇಳಿದ್ದಾರೆ ಅದನ್ನ ತೆಗೆದ್ರೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಆಸನದಿಂದ ನಾವು ಇದನ್ನ ಪ್ರಾರಂಭ ಮಾಡ್ಬೇಕು, ಇದನ್ನ ಧ್ಯಾನ. ಆ ನಂತರ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಯಮ ನಿಯಮ ಕೊನೆಗೆ ಹೋಗುತ್ತೆ. ಸೊ ಮೊದಲಿಗೆ
ಯಾವುದು ಬೇಕಾಗಿಲ್ಲ ಇದೆಲ್ಲ. ಈ ಏನೇನು ಇದು ಹೇಳಿದ್ರಲ್ಲ ಮೇಲೆ ಈ ಆ ಮೇಲೆ ಹೇಳಿರೋದು ಯಾವುಗಳು ಎಲ್ಲ ನಿಯಮಗಳು ಬೇಕಾಗಿಲ್ಲ. ಈ ಫಸ್ಟ್ ಏನಂದ್ರೆ ಪೇಷಂಟ್ ರೋಗಿಗೆ ಒಂದು ಮೆಡಿಸಿನ್ ಕೊಡ್ಬೇಕು. ಎಲ್ಲ ಸಕಲ ದೋಷಗಳು ಎಲ್ಲ ದುರ್ಗುಣ ಇರೋನಿಗೆನೆ ಮೊದಲು ಧ್ಯಾನ ಕೊಡ್ಬೇಕು ಅಂತ ಪತ್ರಿಜರ್ ನೋಡಿ ಎಷ್ಟು ಸರಳವಾಗಿ ಸುಲಭವಾಗಿ ಮಾಡ್ಬಿಟ್ಟಿದೆ. ಯಾಕಂದ್ರೆ ಈಗಿನ ಪರಿಸ್ಥಿತಿಗೆ ಸಮಾಜಕ್ಕೆ ಅನುಗುಣವಾಗಿ ಈ ಜನಕ್ಕೆ ಯಾರು ತುಂಬಾ ಅವನಲ್ಲಿ ಎಲ್ಲಾ ತರ ದೋಷನಿದೆ, ಎಲ್ಲ ಕೆಟ್ಟ ಅಭ್ಯಾಸಗಳು ಗುಣಗಳಿದೆಯೋ ಅವನಿಗೆ ಫಸ್ಟ್ ಧ್ಯಾನ ಕೊಡ್ಬೇಕು ಅಂತ ಅವರು ಪತ್ರಿಜರು ಹೇಳಿದ್ರು. ಆದ್ರಿಂದ ಅವ್ರಿಗೆ ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಲ್ಲಿಂದಾನೇ ಧ್ಯಾನ ಶುರು ಮಾಡ್ಬೇಕು. ಅಲ್ಲಿ ನಾವು ನಿಯಮ ಯಮನಿಯಮದ ಹೋಗೋದೇ ಬೇಕಾಗಿಲ್ಲ. ಯಾರ್ಯಾರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಧ್ಯಾನ ಅಂತ. ಸೊ ನೆಕ್ಸ್ಟ್ ಈಗ ಆಸನ ಅಂತ ಸ್ಟಾರ್ಟ್ ಮಾಡ್ತಾರೆ ಫಸ್ಟಿಗೆ ಪತ್ರಿಜರು. ನಮ್ಮ ಈ ಧ್ಯಾನ ಶಾಸ್ತ್ರದಲ್ಲಿ ಫಸ್ಟ್ ಧ್ಯಾನಕ್ಕೆ ಪ್ರಾರಂಭ ಸ್ಥಿತಿನೇ ಆಸನ. ಆಸನ ಅಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ನಮ್ಗೆಲ್ಲ ಗೊತ್ತಿದೆ, ನಾವು ಕೂಡ ಬೇರೆಯವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಸ್ಥಿರಸುಖ ಆಸನ. ಅದರಲ್ಲಿ 3 ಗಂಟೆಗಳ ಕಾಲ ನಾವು ಕೂತ್ಕೊಂಡು ಇರಲು ಒಂದು ಸಾಧನ. ಇದರಲ್ಲಿ ನಾನು ಫಸ್ಟ್ ಟೈಮ್ ನೋಡಿ, ನಾವು ಈಗ ಸಾಮಾನ್ಯವಾಗಿ ಈ ಪತ್ರಿಜರು ಎಲ್ಲರೂ ಎಷ್ಟು ವಯಸ್ಸು ಇದೆಯೋ ಅಷ್ಟು ನಿಮಿಷಗಳ ಧ್ಯಾನ ಅಂತ ಹೇಳಿದ್ದಾರೆ ಸಹಜವಾಗಿ ಬೇಸಿಕ್ ಆಗಿ. ಬಟ್ ಇಲ್ಲಿ ಫಸ್ಟ್ ಟೈಮ್ ನಾನು ಇದು, ಆಮೇಲೆ ಸಾಕಷ್ಟು ಮಾಸ್ಟರ್ಸ್ಗಳು ಹೇಳಿದ್ದಾರೆ. ನಾನು ತುಂಬಾ ಜನ ವಿಡಿಯೋ ನೋಡಿದಾಗ ನಿಮ್ಗೆ ಎಷ್ಟು ಬೇಗ ನೀವು ಯಾವುದೇ ರೀತಿ ಏನಾದ್ರು ನೀವು ಒಂದು ಸಾಧನೆ ಮಾಡ್ಬೇಕು, ಏನೋ ಒಂದು ಪಡ್ಕೋಬೇಕು ಅಂದ್ರೆ 3 hours ಮಾಡ್ಬೇಕು ಅಂತ ಸಾಕಷ್ಟು ಕೇಳಿದ್ವಿ. ಇದರಲ್ಲಿ ಮೊದಲ ಬಾರಿಗೆ 3 ಗಂಟೆಗಳ ಕಾಲ ಅಂತ ಪತ್ರಿಜರು ಕೂಡ 3 hours ಕೂರುವಂತ ಒಂದು ಮಿನಿಮಮ್ ಒಂದು ಸ್ಥಿರಸುಖ ಆಸನ, ಅದನ್ನ ನೀವು ಸಿದ್ಧಿ ಆಸನ ಜಯ 3 ಗಂಟೆ ಕೂರ್ಬೇಕು. ಯಾಕೆ ಸಾಕಷ್ಟು ಜನಕ್ಕೆ ನೋಡಿದ್ವಿ ಅರ್ಧ ಗಂಟೆ ಕೂರಲ್ಲ, 1 hour ಕೂರಲ್ಲ, ಅಯ್ಯೋ ಅಷ್ಟೊತ್ತು ಕೂರ್ಬೇಕಲ್ಲ ಅಂತ. ನಾವು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗ್ತಿತ್ತು. ಆಮೇಲೆ ಕೂರ್ತಾ ಈಗ ನಮ್ಗೆ ಸಾಕಷ್ಟು ಜನಕ್ಕೆ 3 ಗಂಟೆ ಕುತ್ಕೊಳ್ಳೋ ಒಂದು ಸಿದ್ಧಿ, ಒಂದು ಕಡೆ ಕುತ್ಕೋಬೇಕು 3 ಗಂಟೆ. ಅದನ್ನ ಸಾಧಿಸ್ಬೇಕು ನಾವು ಫಸ್ಟ್ ಧ್ಯಾನಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಬಾಯಿಂದ ಯಾವ ಶಬ್ದನೂ ಬರಬಾರ್ದು, ಇಲ್ಲಿ ಯಾವುದೇ ಮಂತ್ರಗಳಿಲ್ಲ ಅಂತ ಹೇಳ್ತಾರೆ. ಅದರಿಂದ ಬರೀ ನಾವು ಏನು ಸಹಜವಾಗಿ ಬರೋ ಶ್ವಾಸವನ್ನ ಗಮನಿಸೋದು, ಅದೇ ಪ್ರಾಣಾಯಾಮ. ಇಲ್ಲಿ ಅಗೇನ್ ಉಸಿರಿನಲ್ಲೂ ಕೂಡ ಯಾವುದೇ ನಿಯಂತ್ರಣ ಇಲ್ಲ. ಈ ಕುಂಭಕ ಧಾರಣ ಪ್ರಾಣಾಯಾಮದಲ್ಲಿ ಉಸಿರು ಜೋರಾಗಿ ಹೇಳ್ಕೊಳ್ಳೋದು, ಹಂಗೆ ಇಟ್ಕೊಳ್ಳೋದು, ಮತ್ತೆ ನಿಧಾನ ಬಿಡೋದು, ಮತ್ತೆ ಹಾಗೆ ಸ್ವಲ್ಪ ತಿನ್ನೋದು, ಇದೆಲ್ಲ ಕುಂಭಕ ಧಾರಣ ಅಂತ ಬರುತ್ತೆ. ಅದು ಪ್ರಾಣಾಯಾಮದಲ್ಲಿ ಬರುತ್ತೆ. ಅದು ಯೋಗದಲ್ಲಿ ಯೋಗಾಭ್ಯಾಸ ಮಾಡುವಾಗ ಪ್ರಾಣಾಯಾಮ ಮಾಡಿಸ್ತಾರೆ, ಅದು ಬೇರೆ. ಈ ಧ್ಯಾನಕ್ಕೆ ಅದು ಯಾವ್ದು ಬೇಡ, ಸುಮ್ಮನೆ ಸಹಜವಾಗಿ ಕೂತ್ಕೊಳ್ಳೋದು, ಬರ್ತಾರೆ ಹೋಗ್ತಾರೆ ಒಂದು ನಾವು ಶ್ವಾಸವನ್ನ ಗಮನಿಸೋದು, ಸುಖಮಯ ಪ್ರಾಣಾಯಾಮ ಅದು ಇದು ಮಾಡ್ಬೇಕು ಕೂತ್ಕೊಂಡು ಆಸನದಲ್ಲಿ. ಆಮೇಲೆ ಮನಸ್ಸು ಆ ಕಡೆ ಈ ಕಡೆ ಹೋಗದಂತೆ ನಮ್ಮ ಶ್ವಾಸದ ಮೇಲೆ ಗಮನ ಇಡಬೇಕು. ಸೊ ಇದೆ ಯೋಗ ಅಂದ್ರೆ ಚಿತ್ತವೃತ್ತಿ ನಿರೋಧ. ಅಂದ್ರೆ ಚಿತ್ತವೃತ್ತಿ ನಿರೋಧ, ಎಲ್ಲ ರೀತಿಯ ಈ ಮನಸ್ಸಿನಲ್ಲಿ ಬರ್ತಾ ಇರೋ ಆಲೋಚನೆಗಳಿಂದ ನಾವು ಬಿಡುಗಡೆ ಪಡ್ಕೊಳ್ಳೋದು, ಅಂದ್ರೆ ಶೂನ್ಯ ಸ್ಥಿತಿಗೆ ಹೋಗೋದು. ಅದೇ ಈ ಪ್ರಾಣಾಯಾಮದಿಂದ ಇದು ಸಾಧ್ಯ. ಸೊ ಇದು 2 ಆಯ್ತು. ಆಸನ ಒಂದು, ಸುಖ 3 ಗಂಟೆ ಕೂರೋದು. ನೆಕ್ಸ್ಟ್ ಪ್ರಾಣಾಯಾಮ 2ನೇದು ಏನಂದ್ರೆ ನಮ್ಮ ಆಸನ ಇದನ್ನ ಕಣ್ಮುಚ್ಕೊಂಡು ನಮ್ಮ ಉಸಿರಾಟ ಗಮನಿಸೋದು, 2 ಆಯ್ತು ಪ್ರಾಣಾಯಾಮ. 3ನೇದು ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ಹೇಳ್ತಾರೆ, ಬಹಳ ಅದ್ಭುತವಾಗಿ ಇದನ್ನ ವಿವರಣೆ ಕೊಟ್ಟಿದ್ದಾರೆ. ಪ್ರತ್ಯಾಹಾರ ಅಂದ್ರೆ ಚಿತ್ತವೃತ್ತಿ ನಿರೋಧ ಆದಾಗ, ಅಂದ್ರೆ ಮನಸ್ಸಿನಲ್ಲಿ ಬರುವ ಯೋಚನೆಗಳು ನಿಂತಾಗ, ಈ ಬಹಿರ್ಮುಖ ಅಂತರ್ಧಾನ ಆದ್ರೆ, ಬಹಿರ್ಮುಖ ಅಂದ್ರೆ ಹೊರಗಡೆ ಪ್ರಪಂಚ ಮಾಯ ಆದಾಗ, ನಾವು ಅಂತರ್ಮುಖರಾದಾಗ ಆಗ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಈಗ ಬಹಿರ್ಮುಖದಲ್ಲಿ ಎಲ್ಲ ರೀತಿಯ ಸಂಬಂಧಗಳು ಇರುತ್ತೆ, ನಾವು ನೋಡಿದ್ವಿ. ನಾವು ಗಂಡು ಹೆಣ್ಣು ಅಥವಾ ನಾವು ಈಗ ವೃತ್ತಿಯಲ್ಲಿ ಹೇಳ್ಬೇಕಾದ್ರೆ ನಾವು ಪ್ರೊಫೆಷನ್ಗಳಲ್ಲಿ ಏನೇನು ಪ್ರೊಫೆಷನ್ ಇದೆ ಎಲ್ಲ ಕೂಡ ಒಬ್ಬೊಬ್ಬರೊಂದೊಂದು ಅದರಲ್ಲಿ ನಾವು ಗುರುತಿಸ್ಕೊಳ್ತೀವಿ. ಆಮೇಲೆ ಸಂಬಂಧಗಳಲ್ಲಿ ಗುರುತಿಸ್ಕೊಳ್ತೀವಿ, ಅದು ಬಹಿರ್ಮುಖ. ಇದು ಇವೆಲ್ಲ ಹೊರಗಡೆ, ಇವೆಲ್ಲದಿಂದ ಬಿಡುಗಡೆ, ಇವೆಲ್ಲದಿಂದ ಮಾಯ ಆದಾಗ ಒಳಗಡೆ ವಿಷಯ ನೋಡೋಕೆ ಮತ್ತೆ ಒಳಗಡೆ ನಾವು ಸಂಚಾರ ಮಾಡೋಕೆ ನಾವು ಪ್ರಾರಂಭ ಮಾಡ್ತೀವಿ. ಒಳಗಡೆ ವಿಷಯ ಏನಂದ್ರೆ ಈ ಹೊರಗಿನ ಫ್ರೀಕ್ವೆನ್ಸಿಯಲ್ಲಿ ಇಲ್ಲದೆ ಇರೋ ವಿಷಯ ಒಳಗಡೆ ಇರೋದು. ಅಂದ್ರೆ ಪತ್ರಿಜರು ವಿಬ್ಗಯರ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಹೊರಗಡೆ ವಿಬ್ಗಯರ್ ಅಂದ್ರೆ ಅದು 7 ಬಣ್ಣಗಳು ಕಾಮನ್ ಬಿಲ್ ಅಲ್ಲಿ ಇರೋದು. ಆ ಒಂದು ಫ್ರೀಕ್ವೆನ್ಸಿಯಲ್ಲಿ ಇರೋದನ್ನ ನಮ್ಮ ಬಾಡಿ ಗ್ರಹಿಸುತ್ತೆ. ಈ ನಾನ್ ವಿಬ್ಗಯರ್ ಫ್ರೀಕ್ವೆನ್ಸಿಯಲ್ಲಿ ಇಲ್ಲದೆ ಇರೋ ವಿಷಯಗಳನ್ನ ಈ ಸ್ವೀಕರಿಸೋದು ಪ್ರತ್ಯಾಹಾರ. ಈ ಬಹಿರ್ಮುಖ ಮಾಯ ಆದಾಗ ಅಂತರ್ಮುಖ ಪ್ರತ್ಯಕ್ಷ ಆಗುತ್ತೆ. ಒಂದು ಸಣ್ಣ ಪಾಯಿಂಟ್ ಬಿಂದುವಿನಿಂದ ಪ್ರಾರಂಭವಾಗಿ ನಂತರ ವಿಶ್ವರೂಪವಾಗಿ ಅದು ನಮ್ಗೆ ತಿಳಿಯುತ್ತಾ ಹೋಗುತ್ತೆ, ಅಂತರ್ಮುಖವಾಗಿ ಹೇಳೋದು ಸ್ಟಾರ್ಟಿಂಗ್ ಇಂದ. ಹಾಗೆ ಮೊದಲಿಗೆ ಎಲ್ಲ ಕತ್ಲೆ ಆಗಿರುತ್ತೆ, ನಂತರ ಒಂದು ಚಿಕ್ಕ ಬೆಳಕು ಬರುತ್ತೆ, ಆ ನಂತರ ಅದೆಲ್ಲ ಕಡೆ ವ್ಯಾಪಿಸುತ್ತೆ, ಆ ನಂತರ ಬಣ್ಣಗಳು ಕಾಣಿಸುತ್ತದೆ. ಇದಕ್ಕೆ ಬಹಳ ಸಾಧನೆ ಬೇಕು, ಅಖಂಡಿತ ದೀಕ್ಷೆ ಇರಬೇಕು ಅಂತ ಹೇಳ್ತಾರೆ. ಇದು ಅಷ್ಟು ಸುಲಭವಾಗಿ ಬರುವಂತದಲ್ಲ ಈ ಪ್ರತ್ಯಾಹಾರ ಅನ್ನೋದು. ಒಳಗಡೆ ಪ್ರಪಂಚ ನಾವು ಎಂಟರ್ ಆಗೋದು, ಅಲ್ಲಿ ವಿಷಯ ಒಳಗಡೆ ವಿಷಯ ತಿಳ್ಕೊಳ್ಳುವಂಥದ್ದು ಬಹಳ ಸಾಧನೆ. ಎಕ್ಸಾಂಪಲ್ ಈಗ ಸಂಗೀತ ಸಾಧನೆ, ಈಗ ವೀಣೆ
ಆಮೇಲೆ ಒಂದು ಫ್ಲೂಟು, ಒಂದು ಈ ತರ ಯಾವುದೇ ಸಾಧನೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ನಾವು ಕಲಿಬೇಕಂದ್ರೆ ಎಷ್ಟೊಂದು ನಾವು ಸಾಧನೆ ಪಡಬೇಕು. ಅದೇ ರೀತಿ ಈಗ ಭತ್ರಿಜಿಯವರು ಹೇಳ್ತಾರೆ, ಅವರು ನಾನು ತೆಲುಗಲ್ಲಿ ಮಾತಾಡ್ತಿದ್ದೀನಿ, ನಾನು ತೆಲುಗು ಕಲ್ತ್ಕೊಂಡು ಮಾತಾಡ್ಬೇಕಂದ್ರೆ ನಾನು ಚಿಕ್ಕದಿಂದ ಸ್ಕೂಲ್ಗೆ ಹೋಗಿರ್ಬೇಕು. ಅದು ಯಾವುದೇ ಭಾಷೆ ಆದ್ರೂ ನಾವು ಚಿಕ್ಕನಿಂದ ಹೋಗಿ ಸ್ಕೂಲ್ಗೆ ಹೋಗಿ ಅದು ಗ್ರಾಮರ್ ಇಂದ ಹಿಡಿದು ಬೇಸಿಕ್ ಇಂದ ಕಲಿತು ಆನಂತರ ಇಂಗ್ಲಿಷ್ ಯಾವುದೇ ಭಾಷೆ ಆಗಲಿ ಕಲ್ತ್ಕೊಂಡು ಅದನ್ನ ಕಷ್ಟಪಡ್ಬೇಕು ಅದೆಲ್ಲ ಕಲ್ತ್ಕೊಳ್ಬೇಕಂದ್ರೆ. ಅದೇ ರೀತಿ ಇದು ಕೂಡ ಈ ಧ್ಯಾನದಲ್ಲಿ ಸಹ ಒಳಗಿನ ವಿಷಯ ತಿಳ್ಕೊಳ್ಳೋದು, ಆ ಒಳಗಿನ ದೃಶ್ಯ ನೋಡೋದು, ಒಳಗಿನ ಜ್ಞಾನ ಸ್ವೀಕರಿಸದೆ ಒಂದು ಪ್ರತ್ಯಾಹಾರ. ಆಹಾರ ಅಂದ್ರೆ ಫುಡ್, ಪ್ರತಿ ಅಂದ್ರೆ ಆಪೋಸಿಟ್, ವಿರುದ್ಧ. ಅಂದ್ರೆ ಹೊರಗಡೆ ಕಾಣಿಸೋದೆಲ್ಲ ಪಂಚೇಂದ್ರಿಯಗಳು ಗ್ರಹಿಸುತ್ತೆ, ನಮ್ಮ ಕಣ್ಣು, ಮೂಗು, ಕಿವಿ, ಕೈ, ಬಾಯಿ, ಪಂಚೇಂದ್ರಿಯಗಳು. ಆದ್ರೆ ಹೊರಗಿನ ಆಹಾರ ಬೇಕಾಗಿಲ್ಲ, ಒಳಗಿನ ಆಹಾರ ಬೇಕು. ಪ್ರತ್ಯಾಹಾರ ಅಂದ್ರೆ ಅದು ಒಳಗಿನ ಆಹಾರ. ಅಂದ್ರೆ ಈ ಮುಂದೆ ಹೇಳ್ತಾರೆ ಅದು ದೇವತೆಗಳು ಕಾಣಿಸೋದು. ಆಮೇಲೆ ಈಗ ಯಾರಾದ್ರೂ ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ಅಥವಾ ಯಾರಾದ್ರೂ ಆಪ್ತರು ಸತ್ತೋಗಿದ್ರೆ ಅವರು ಜೊತೆ ಮಾತಾಡೋದು. ಅದೇ ರೀತಿ ಅವರು ಎಲ್ಲಿ ಹೋಗಿಲ್ಲ, ಅವ್ರು ಎಲ್ಲೋಗಿದ್ದಾರೆ, ಯಾವ ಅವ್ರು ಸತ್ತೋದ್ಮೇಲೆ ಯಾವ ಲೋಕಕ್ಕೆ ಹೋಗಿದ್ದಾರೆ, ಇದನ್ನ ತಿಳ್ಕೊಳ್ಳೋದೇ ಒಂದು ಪ್ರತ್ಯಾಹಾರ ಅಂತ ಹೇಳ್ತಾರೆ. ಆಮೇಲೆ ನಚಿಕೇತ ಕಥೆ ಎಲ್ಲರಿಗೂ ಗೊತ್ತಿದೆ. ಅವನು ಯಮನಿಗೆ ಕೇಳೋ ಪ್ರಶ್ನೆ ಫಸ್ಟ್ ಇದೊಂದೇನೆ, ಎಲ್ಲರೂ ತಿರೋದ್ರೆ ಎಲ್ಲೋಗ್ತಾರೆ, ಮೃತಪಟ್ಟರೆ ಈ ದೇಹ ಎಲ್ಲೋಗುತ್ತೆ ಅಂತ ಯಮನಿಗೆ ಕೇಳೋದ ಪ್ರಶ್ನೆ. ಯಮ ಹೇಳ್ತಾನೆ, ಇದೊಂದು ಬಹಳ ಬ್ರಹ್ಮಾಂಡದ ವಿಷಯ, ಇದು ಬೇಡ, ಬೇಕಾದ್ರೆ ನಿನ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ, ನಿನಗೆ ಹೊರ ಕೇಳ್ಕೊ, ನಿನ್ಗೆ ರಾಜ್ಯ, ಇಡೀ ಅಷ್ಟೇಶ್ವರ, ಏನೇನ್ ಭೂಲೋಕದಲ್ಲಿ ಏನೇನ್ ಬೇಕು ಎಲ್ಲ ಕೊಡ್ತೀನಿ ಅಂದ್ರು ಅವನು ಹಾಕೊಳ್ಳೋದಿಲ್ಲ. ಇಲ್ಲ ಇಲ್ಲ, ನನಗೆ ಅದೇ ನನಗೆ ಬೇಕು, ಗೊತ್ತಾಗ್ಬೇಕು, ನನಗೆ ಅದೇ ಜ್ಞಾನ ಬೇಕು, ಮೃತಪಟ್ಟರ ನಂತರ ಏನಾಗ್ತಾರೆ ಅನ್ನೋಂತ ನಚಿಕೇತ ಕೇಳೋದು ಯಮನಿಗೆ. ಅದಕ್ಕೆ ಅವನು ನಮ್ಮ ತಂದೆ ಮೃತಪಟ್ಟವರು ಎಲ್ಲೋಗಿದ್ದಾರೆ ಅಂತ ಅವನು ಕೇಳ್ಕೊಂಡದ್ದು ಅವ್ರ ಹತ್ರ. ಇದು ಬಿಟ್ಟು ನಾವೇನ್ ಮಾಡ್ತೀವಿ ಧ್ಯಾನದಲ್ಲಿ, ನಮ್ಮ ಮಕ್ಳಿಗೆ ಕೆಲಸ ಸಿಗ್ಲಿ, ಮದುವೆ ಆಗ್ಲಿ ಅಂತ ಕೇಳ್ತೀವಿ. ಅದನ್ನೆಲ್ಲ ಕೇಳಬಾರ್ದು. ಕೆಲಸನೂ ಸಿಗುತ್ತೆ ನಿಮ್ಮ ಮಕ್ಳಿಗೆ, ಮದುವೆನೂ ಆಗುತ್ತೆ, ಎಲ್ಲನೂ ಸಿಗುತ್ತೆ, ಸಕಲ ಸೌಭಾಗ್ಯಗಳು ನಿನ್ನ ಬಳಿ ಬರುತ್ತೆ, ನೀನು ಧ್ಯಾನ ಮಾಡ್ಬೇಕಷ್ಟೇ ಅಂತ ಬಹಳ ಒಂಥರ ಖಡಕ್ಕಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಧ್ಯಾನಿಗಳು, ಪತ್ರಿಜಿಯವರು. ಅದಕ್ಕೆ ಇದನ್ನೆಲ್ಲ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಎಷ್ಟೋ ಜನ ಸಾಮಾನ್ಯವಾಗಿ ನಾವೆಲ್ಲ ಪ್ರಾರಂಭದಲ್ಲಿ ಯಾವ್ದೋ ಸಮಸ್ಯೆಯಿಂದ ಬಂದಿರ್ತೀವಿ, ಅದು ಓಕೆ, ಆರೋಗ್ಯ ಸಮಸ್ಯೆನೋ ಅಥವಾ ಮನೆಯದು ಯಾವುದೋ ಒಂದು ಸಂಬಂಧಗಳ ವಿಷಯನೋ ಅಥವಾ ಇನ್ನೇನು ಫೈನಾನ್ಷಿಯಲ್ ಮ್ಯಾಟ್ರ್, ಏನೇ ಒಂದು ನೂರೆಂಟು ನಮ್ಮಲ್ಲಿ ಇರುತ್ತೆ ಪ್ರಾಬ್ಲಮ್ಸು. ಅದನ್ನ ಕಳ್ಕೊಳ್ಳೋಕೆ ಒಂದು ದಾರಿ ಅಂತ ಬಂದಿರ್ತೀವಿ ಬಿಗಿನಿಂಗ್ ಅಲ್ಲಿ. ಆದ್ರೆ ಅಂತಿಮವಾಗಿ ನಾವು ಆ ಒಂದು ಕೋರಿಕೆಗಳು ಇಟ್ಕೋಬಾರ್ದು ಧ್ಯಾನದಲ್ಲಿ. ಸುಮ್ಮನೆ ಧ್ಯಾನ ಮಾಡ್ತಾ ಹೋದ್ರೆ ಅವುಗಳು ಆಗುತ್ತೆ, ಎಲ್ಲಾನು ಸಿಗುತ್ತೆ ಅಂತ. 3 ಆಯ್ತು. ಈಗ ನೆಕ್ಸ್ಟ್ ಧಾರಣ. ಈಗ ಧ್ಯಾನ ಮಾಡುವಾಗ ಏನು ಕಾಣಿಸುತ್ತೆ, ಆಮೇಲೆ ಏನು ಶಬ್ದ ಕೇಳಿಸುತ್ತೆ, ಏನು ಸ್ಮೆಲ್ ವಾಸನೆ ಬರುತ್ತದೆ, ಅದರ ಮೇಲೆ ಏಕಾಗ್ರತೆ ಇರ್ಬೇಕಂತಾರೆ. ಯಾಕೆಂದ್ರೆ ಈಗ ಸಾಮಾನ್ಯವಾಗಿ ಧ್ಯಾನ ಮಾಡುವಾಗ ಸಾಕಷ್ಟು ಕೆಲವು ಒಳಗಡೆ ಅಂತರ ದೃಷ್ಟಿಯಲ್ಲಿ ಕಾಣಿಸುತ್ತೆ. ಈಗಾಗಲೇ ಮೇಲೆ ಹೇಳಿದಂಗೆ ದೇವತೆಗಳು ಅಥವಾ ಬಣ್ಣಗಳು, ಆಮೇಲೆ ವಸ್ತುಗಳು, ಶಬ್ದ ಕೂಡ ಕೇಳಿಸುತ್ತೆ, ಅನಾಥ ಶಬ್ದ. ಈಗ ಓಂಕಾರ ಶಬ್ದ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದೆ ಅಂತ ಹೇಳ್ತಾರೆ. ಓಂಕಾರ ಅನ್ನೋದು ಯಾವಾಗ್ಲೂ ಬರ್ತಾ ಇರುತ್ತಂತೆ, ಓಂಕಾರ ಅನ್ನೋದು. ಅದು ಇತ್ತೀಚೆಗೆ ನಾಸಾ ಸೈಂಟಿಸ್ಟ್ಗಳು ಅದು ಕಂಡುಹಿಡಿದಿದ್ದಾರೆ. ಅದನ್ನ ಓಂಕಾರ ಶಬ್ದ ಅದೇನು ಅನ್ನೋದನ್ನ ಕಂಡು ಅದ್ರ ಮೇಲೆ ರಿಸರ್ಚ್ ಮಾಡಿ, ಅದಕ್ಕೆ ಓಂಕಾರ ಅನ್ನೋದು ಅನಾಥನ ಪುರಾತನ ಆದಿಯಿಂದನೂ ಬಂದಿರುತ್ತೆ. ಬ್ರಹ್ಮಾಂಡ ಸೃಷ್ಟಿಯಾದಾಗಿಂದ ಓಂಕಾರ ಇದೆ. ಸೊ ಓಂಕಾರ ಶಬ್ದಗಳು ಕೂಡ ನಾವು ಕೇಳ್ಬೋದು. ಸಾಕಷ್ಟು ಜನನ ಧ್ಯಾನಿಗಳು ನೋಡಿದ್ವಿ. ಓಂಕಾರ ಶಬ್ದ ಕೇಳ್ಬೇಕಾದ್ರೆ ಅಷ್ಟು ಆಳವಾಗಿ ನಾವು ಹೋಗ್ಬೇಕು. ಆಮೇಲೆ ಸ್ಮೆಲ್ಲು ಕೂಡ ಬರುತ್ತೆ. ಎಷ್ಟೋ ಜನ ಬಹಳ ಸುಗಂಧ ದ್ರವ್ಯದ ಸ್ಮೆಲ್ ಬರುತ್ತೆ. ಸೊ ಅದರ ಮೇಲೆ ನಾವು ಏಕಾಗ್ರತೆ ಇರ್ಬೇಕಂತೆ. ಏನೇನು ಯಾರ್ಯಾರಿಗೆ ಏನೇನು ಕಾಣಿಸುತ್ತೆ ಅದ್ರ ಮೇಲೆ, ಏನು ಕೇಳಿಸುತ್ತೆ, ಏನು ಸ್ಮೆಲ್ ಬರುತ್ತೆ, ಅದ್ರ ಮೇಲೆ ಏಕಾಗ್ರತೆ ಇಟ್ಟು ಅದನ್ನ ಧಾರಣ, ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಅದು ಬಿಟ್ಟು ಕೆಲವು ಪುಸ್ತಕಗಳಲ್ಲಿ ಈ ಮಂತ್ರ ಹೇಳು, ಅದ್ರ ಮೇಲೆ ಏಕಾಗ್ರತೆ ಇಡಿ ಅಂತ ಹೇಳ್ತಾರೆ. ಅಂದ್ರೆ ಇದು ಪತಂಜಲಿ ಶಾಸ್ತ್ರದಲ್ಲಿ ಆಗ್ಬೋದು, ಕೆಲವು ಸಾಮಾನ್ಯವಾಗಿ ಧ್ಯಾನ ಬೇರೆಯವರು ಎಲ್ಲ ಪಂಡಿತರುಗಳೆಲ್ಲ ಮಂತ್ರದ ಮೇಲೆ ನೀವು ಏಕಾಗ್ರತೆ ಇಡಿ ಅಂತ ಹೇಳ್ತಾರೆ. ಅದು ಸಂಸ್ಕೃತ ಬಂದಿರೋರು ಹೇಳಿರೋರು, ಅದನ್ನ ಪುಸ್ತಕದ ಬರ್ದಿರೋರು. ಅವ್ರು ಯಾರು ಧ್ಯಾನ ಮಾಡಿರೋರು ಯಾರು ಈ ರೀತಿ ಪುಸ್ತಕ ಬರ್ದಿಲ್ಲ. ಯಾಕಂದ್ರೆ ಧ್ಯಾನದಲ್ಲಿ ನಾವು ಯಾವ ಮಂತ್ರ ಇರಬಾರ್ದು. ಅದರಿಂದ ಆ ಪುಸ್ತಕ ಬರ್ದಿರೋದನ್ನ ನಾವು ಫಾಲೋ ಮಾಡಬಾರ್ದು. ಯಾಕಂದ್ರೆ ಅವ್ರಿಗೆ ಧ್ಯಾನ ಗೊತ್ತಿಲ್ಲ, ಅವ್ರು ಬರ್ದಿರೋದು ಅಂತ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾರೆ ಪತ್ರಿಜಿಯವರು. 3 ವರ್ಡ್ ಹೇಳ್ತಾರೆ: ಲಾಕ್, ಸ್ಟಾಕ್ ಮತ್ತೆ ಈ ಬ್ಯಾರೆಲ್. ಈ 3ನ್ನ ಪಕ್ಕಕ್ಕೆ ಇಟ್ಬಿಟ್ಟು ಧ್ಯಾನ ಶಾಸ್ತ್ರ ಸ್ವೀಕರಿಸಿ, ಧ್ಯಾನದಲ್ಲಿ ನಮ್ಗೆ ಒಳಗಡೆ ಏನ್ ಕಾಣಿಸುತ್ತೋ, ಮನಸ್ಸು ಖಾಲಿಯಾದಾಗ ಈ 3ನೇ ಕಣ್ಣು
ಬಿಡಿಸ್ಕೊಂಡಾಗ ಆಜ್ಞಾಚಕ್ರ ಓಪನ್ ಆದಾಗ, ಅಂದ್ರೆ ಆಜ್ಞಾಚಕ್ರ ಅಂದ್ರೆ ಹಿಂಗೆ ಇನ್ನೊಂದು ಹೇಳ್ತಾರೆ, ಮೂರನೇ ಕಣ್ಣು ಅಂದ್ರೆ ನಮ್ಗೆ ಈಗ 6 ಸೆಂಟ್ರಸ್ ಕೇಂದ್ರ ಚಕ್ರಗಳಿದೆ, ಎಲ್ಲರಿಗೂ ಗೊತ್ತಿದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾ. ಸೊ ಈ 6 ಚಕ್ರಗಳಲ್ಲಿ ಮೂಲಾಧಾರದಿಂದ ಶುರುವಾಗಿ ಮೇಲೆ ಆಜ್ಞಾ ಚಕ್ರದವರೆಗೆ ಎಲ್ಲ ಪ್ರತಿಯೊಂದು ಚಕ್ರಗಳಲ್ಲಿ ಕೂಡ ಒಂದೊಂದು ಈ ಕರ್ಮಗಳ ಈ ಒಂದು ಬ್ಲಾಕೇಜ್ ಇರುತ್ತಂತೆ. ಆ ಎಲ್ಲ ಕರ್ಮಗಳು ಪ್ರಕ್ಷಾಳನ ಆಗ್ಬೇಕು ಆ 6 ಚಕ್ರಗಳಲ್ಲಿ. ಅಂದ್ರೆ ವಿಶುದ್ಧ ಚಕ್ರ ಅಂದ್ರೆ ಶುದ್ಧ ಆಗ್ಬೇಕು ಎಲ್ಲ, ಮೂಲದಿಂದ ವಿಶುದ್ಧ ಚಕ್ರದವರೆಗೆ ಇರುವ ಎಲ್ಲ ಚಕ್ರಗಳಲ್ಲಿ ಕರ್ಮ ಪ್ರಕ್ಷಾಳನ ಆಗ್ಬೇಕಂತೆ ನಮ್ಗೆ ಪ್ರತಿಯೊಬ್ಬರಿಗೆ. ಆ ನಂತರನೇ ನಮ್ಗೆ ಈ ಇದನ್ನ ಮೂರನೇ ಕಣ್ಣು ಓಪನ್ ಆಗೋದು. ಅಲ್ಲಿವರೆಗೆ ಅಸಂಭವ. ಮೂರನೇ ಕಣ್ಣು ಈಗ ತರಡೈ ಅಂತಲೇ ಎಷ್ಟೋ ಜನ ಕೆಲವರು ನಾವು ಕೇಳಿದೀವಿ, ಮೂರನೇ ಕಣ್ಣು ಓಪನ್ ಮಾಡಿಸ್ತೀವಿ ಹಾಗೆ ಹೀಗೆ ಎಲ್ಲ. ಅದು ಹೇಳ್ತಿರೋರು ಈ 6 ಚಕ್ರಗಳಲ್ಲಿ ಕರ್ಮ ಪ್ರಕ್ಷಾಳನ ಆಗದೆ ಇದ್ರೆ ಇಂದಿನ ಎಲ್ಲ ಜನ್ಮಗಳ ಕರ್ಮಗಳು ಕ್ಲಿಯರ್ ಆಗ್ಬೇಕು, ಶುದ್ಧಿ ಆಗ್ಬೇಕು. ಅಲ್ಲಿವರೆಗೂ ವಿಶುದ್ಧ ಚಕ್ರಕ್ಕೆ ಬರಕ್ಕಾಗಲ್ಲ, ಹಾಗೆ ಮೂರನೇ ಕಣ್ಣು ಓಪನ್ ಆಗಲ್ಲ. ಆದ್ರಿಂದ ನಾವು ಎಷ್ಟೊಂದು ನಾವು ಸಾಧನೆ ಮಾಡ್ಬೇಕು ಅನ್ನೋದು ಅರ್ಥ ಆಗುತ್ತೆ ಇದರಿಂದ. ನಮ್ದೆಲ್ಲ ಕರ್ಮ ಪ್ರಕ್ಷಾಳನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಷ್ಟು ಚಕ್ರಗಳು ದಾಟಿ ಬರ್ಬೇಕು. ಆ ನಂತರ ನಾವು ಏನೇ ಇನ್ನೊಂದು ಹೇಳ್ತಾರೆ, ಯಾಕೆಂದ್ರೆ ಈ ಜನ್ಮ ಆಗ್ಬೋದು, ಈ ಜನ್ಮಗಳಲ್ಲಿ ನಾವು ಎಷ್ಟೊಂದು ಈ ಮಾಂಸಾಹಾರ ಸೇವನೆ ಮಾಡಿದ್ದಾಗಿರ್ಬೋದು, ಅಥವಾ ಎಷ್ಟೊಂದು ಮನುಷ್ಯಗಳಿಗೆ ನಾವು ಎಷ್ಟೊಂದು ತೊಂದರೆ ಅನ್ಯಾಯ ಮಾಡಿ ದೌರ್ಜನ್ಯ ಎಲ್ಲ ಮಾಡಿರ್ತೀವಿ. ಅವೆಲ್ಲ ಕರ್ಮಗಳು ಲೆಕ್ಕನೇ ಇರಲ್ಲ, ಅಷ್ಟೊಂದು ಮಾಡಿರ್ತೀವಿ. ಆ ಎಲ್ಲ ಲೆಕ್ಕಗಳು ಚುಕ್ತ ಆಗ್ಲೇಬೇಕು. ಆ ಲೆಕ್ಕ ಚುಕ್ತ ಮಾಡೋ ಬದಲು ಮನಸ್ಸು ಮೂಕ, ಸೈಲೆಂಟ್ ಆಗ್ಬೇಕು. ಆಮೇಲೆ ಇಲ್ಲದೆ ಇದ್ರೆ ಏನಾಗುತ್ತೆ, ಇದೆಲ್ಲ ಚುಕ್ತ ಆಗದೆ ಇದ್ರೆ, ನಾವು ಇವೆಲ್ಲ ಕರ್ಮ ಪ್ರಕ್ಷಾಳನ ಆಗದೆ ಇದ್ರೆ ಒಂಥರ ಇವರು ಬಾಯಲ್ಲಿ ಮಾತೇ ಬಂದಿರಲ್ಲ, ಕೇವಲ ಹೆದರಿಕೆ ಭಯದಲ್ಲಿ ಇರ್ತಾರೆ. ಆಮೇಲೆ ಅಲ್ಲಿ ಯಾವುದೇ ಶಬ್ದ ಇರಲ್ಲ. ಆಮೇಲೆ ಮಾಡಿದ ಪಾಪ ಎಲ್ಲ ತಲೆ ಮೇಲೆ ಕೂತಿರುತ್ತೆ, ಕಣ್ಣು ಒಳಗೋಗಿರುತ್ತೆ, ಕಾಲುಗಳು ನಡೆಯಕ್ಕಾಗಲ್ಲ, ಅವ್ರಿಗೆ ಪ್ಯಾರಲೈಸ್ ಬಂದಿರುತ್ತೆ. ಮನೆಯಲ್ಲಿ ಏನು ರೇಷನ್ ಇರೋದಿಲ್ಲ, ಹೊರಗಡೆ ಹೋದ್ರೆ ಬೈಗುಳ, ಈ ಹೊರಗಡೆ ಹೋದ್ರೆ ಈ ಮಾನ ಅವಮಾನ, ಇದಕ್ಕೆಲ್ಲ ಲೆಕ್ಕ ಇಲ್ಲ. ಎಲ್ಲ ಪಾಪಗಳ ಪ್ರಕ್ಷಾಳನ ಆದಾಗ ಮಾತ್ರ, ವಿಶುದ್ಧ ಆದಾಗ ಮಾತ್ರ ಆಜ್ಞಾಚಕ್ರ, ನಂತರ ಆಜ್ಞಾಚಕ್ರಕ್ಕೆ ಬರೋದು, ಮೂರನೇ ಕಣ್ಣು ತೆಕ್ಕೊಳ್ಳೋದು ಅಂತ ಪತ್ರಿಜಿಯವರು ವಿವರಣೆ ಹೇಳ್ತಾರೆ. ಆನಂತರ ಮತ್ತೆ ಇನ್ನೊಂದು ಅದ್ಭುತವಾದ ಒಂದು ವಿಷಯ ತಿಳಿಸಿದ್ರು. ಇವಾಗ ಇದರಲ್ಲಿ ಹೇಳ್ತಾರೆ, ಮೂಗನೇ ಒಂದು ಪಿರಮಿಡ್ ಅಂತ ಹೇಳ್ತಾರೆ ಪತ್ರಿಜಿಯವರು. ಸೊ ಮೂಗೇ ಒಂದು ಪಿರಮಿಡ್, ಅದರಲ್ಲಿ ನಮಗೆ ಬರುವ ಒಂದು ಶ್ವಾಸದ ಮೇಲೆ ಗಮನ, ನಂತರ ಮೂರನೇ ಕಣ್ಣು ತೆರೆದು ಪ್ರತ್ಯಾಹಾರ ಆದ ನಂತರ ಧಾರಣ, ಅಂದ್ರೆ ಒಳಗಡೆ ನಡೆಯುತ್ತಿರುವ ಕಾಣಿಸ್ತಿರುವ ವಿಷಯಗಳ ಮೇಲೆ ಏಕಾಗ್ರತೆ. ಆಗ ಮೂರನೇ ಕಣ್ಣು ಅಂತರ್ನೇತ್ರ, ಒಳಕಣ್ಣು ತಿರ್ಕೊಳ್ಳೋದು, ಅಂತರ್ ಪ್ರಯಾಣ ನಂತರ ಸ್ಟಾರ್ಟ್ ಆಗುತ್ತೆ. ಅಂತರ್ ಶ್ರವಣ ಕೇಳಿಸುತ್ತೆ, ನಂತರ ಧ್ಯಾನ ಆಗೋದು ಅಂತ. ಸರಿ, ಧ್ಯಾನ ಅಂದ್ರೆ ಇಷ್ಟೊಂದೆಲ್ಲ ಪ್ರಾಸೆಸ್ ಆಗ್ಬೇಕು. ನಮ್ಗೆ ಇದೆಲ್ಲ ಗೊತ್ತೇ ಇಲ್ಲ. ನಾವು ಸುಮ್ಮನೆ ಕುತ್ಕೊಂಡು ನಾವು ಕಣ್ಣು ಮುಚ್ಕೊಂಡು ಅರ್ಧ ಗಂಟೆ 1 ಗಂಟೆ ಕೂತು ಎದ್ಬಿಟ್ಟು ಧ್ಯಾನ ಮಾಡಿದ್ವಿ ಧ್ಯಾನಿಗಳಂತ. ಅದು ಬೇಸಿಕ್ ಓಕೆ, ಬಟ್ ಅದು ಅರ್ಥ ಈ ಧ್ಯಾನ ಶಾಸ್ತ್ರದಲ್ಲಿ ಇಷ್ಟೆಲ್ಲ ಡೀಟೇಲ್ಸ್ ಇದೆ, ಇಷ್ಟೆಲ್ಲ ವಿಶುದ್ಧ ಚಕ್ರದವರೆಗೆ ಇದೆಲ್ಲ ಒಳಗಡೆ ಇಷ್ಟೆಲ್ಲ ಅದ್ಭುತವಾಗಿ ನಡಿಬೇಕು, ಇವೆಲ್ಲ ಪ್ರಾಸೆಸ್ ಆಗ್ಬೇಕು, ಇವೆಲ್ಲ ಸಾಧನೆ ಆಗ್ಬೇಕು, ನಂತರನೇ ಧ್ಯಾನ ಬರೋದು, ಧ್ಯಾನ ಅನ್ನೋದು. ನಂತರ ಧ್ಯಾನದ ಬಗ್ಗೆ ಹೇಳ್ತಾರೆ ಬಹಳ ಅದ್ಭುತವಾಗಿ. ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ ಅಂತ ಹೇಳ್ತಾರೆ. ಈಗ ದಿ ಅಂದ್ರೆ ಒಂದು ಸೂಕ್ಷ್ಮ ಶರೀರಗಳ ಸಮುದಾಯ, ಆದಿ ಅಂದ್ರೆ ಒಂದು ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ, ಈ 3 ಸೇರಿ ಈ ಒಂದು ಸಮುದಾಯ, ಸೂಕ್ಷ್ಮ ಶರೀರಗಳ ಸಮುದಾಯ. ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ, ಇದೆಲ್ಲ ಒಟ್ಟು ಸಮುದಾಯ. ಇವೆಲ್ಲ ಸೇರ್ಕೊಂಡು ಒಟ್ಟಿಗೆ ಸೂಕ್ಷ್ಮ ಶರೀರ ಅಂದ್ರೆ ಈ 3 ಸೇರ್ಕೊಳುತ್ತೆ. 3 ಸೇರಿ ಶರೀರದಿಂದ ಹೊರಗಡೆ ಬರುತ್ತೆ. ಸೊ 80% ಈ 3 ಶರೀರಗಳು ಇರುತ್ತಂತೆ. 80%. ಈ 80% ಆಸ್ಟ್ರಲ್ ಬಾಡಿ ಹೊರಗಡೆ ಬಂದು ಇನ್ನು 20% ಮಾತ್ರ ನಮ್ಮ ದೇಹದಲ್ಲಿ ಇರುತ್ತೆ, ಈ ಭೌತಿಕತೆಯಲ್ಲಿ. ಅಂದ್ರೆ ಅವೆಲ್ಲ ಈ ಬಾಡಿನ ಮೇಂಟೈನ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ 20% ಇರುತ್ತೆ. ಉಳಿದ 80% ಹೊರಗಡೆ ಬಂದು ಈ ಆಸ್ಟ್ರಲ್ ಬಾಡಿ ಜೊತೆ ಯಾನ ಮಾಡದೆ ಧ್ಯಾನ. ಸೂಕ್ಷ್ಮ ಶರೀರ ಸಮುದಾಯದ ಜೊತೆ ಯಾನವೇ ಧ್ಯಾನ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರತ್ಯಾಹಾರದಲ್ಲಿ ಕಾಣಿಸುವ ಎಲ್ಲ ಒಳಗಡೆ ವಿಷಯಗಳ ಮೇಲೆ ಗಮನ ಇಟ್ಟಾಗ ಸೂಕ್ಷ್ಮ ಶರೀರಕ್ಕೆ ಶಕ್ತಿ ಬರುತ್ತಂತೆ, ಆಗ ಅದು ಹೊರಗಡೆ ಬರುತ್ತೆ. ಇದಾದ ನಂತರ ಸಮಾಧಿ ಸ್ಥಿತಿ. ಎಷ್ಟೋ ಆಸನಗಳಾದ್ಮೇಲೆ ಪ್ರಾಣಾಯಾಮ, ಎಷ್ಟೋ ಪ್ರಾಣಾಯಾಮಗಳಾದ ನಂತರ ಪ್ರತ್ಯಾಹಾರ, ಎಷ್ಟೋ ಪ್ರತ್ಯಾಹಾರಗಳಾದ ನಂತರ ಧಾರಣ, ಎಷ್ಟೋ ಧಾರಣಗಳ ನಂತರನೇ ಧ್ಯಾನ ಸ್ಥಿತಿ ಬರೋದು. ಅದೇ ರೀತಿ ಎಷ್ಟೋ ಧ್ಯಾನದ ನಂತರ ಸಮಾಧಿ ಬರುತ್ತೆ. ಸಮಾಧಿ ಅಂದ್ರೆ ಏನು? ಸಮಾಧಾನ ದೊರೆತ ಸ್ಥಿತಿ. ಈಗ ಅವರು ಯಾರೋ ಒಬ್ರು ಧ್ಯಾನ ಮಾಡೋರು, ಅವ್ರ ತಾಯಿನೋ ತಂದೆನೋ ಯಾರೋ ಒಬ್ರು ತೀರ್ಕೊಂಡು ಯಾವ ಲೋಕದಲ್ಲಿದ್ದಾರೆ ಅಂತ ನಾವೇ ಹೋಗಿ ನೋಡ್ಕೋಬೇಕು, ಯಾರು ಪಕ್ಕದವ್ರು ಬಂದು ನಮ್ಗೆ ಹೇಳೋದಿಲ್ಲ. ಅದಕ್ಕೆ ಈ ಕೃಷ್ಣ ಏನ್ ಹೇಳಿದಾನೆ ಅಂತ ಸಾಕ್ಷಾತ್
ಕೃಷ್ಣನೇ ಬಂದು ನಮ್ಗೆ ಹೇಳ್ತಾನೆ, ಅಥವಾ ನಾವೇ ಕೃಷ್ಣನ ಹತ್ರ ಹೋಗಿ ತಿಳ್ಕೊಳ್ತೀವಿ. ಇಲ್ಲಿ ಯಾರು ಮೀಡಿಯೇಟರ್ ಇಲ್ಲ, ಮಧ್ಯವರ್ತಿಗಳು ಯಾರು ಇರೋದಿಲ್ಲ. ಅಂದ್ರೆ ಇದರ ಅರ್ಥ ಬಹಳ ಸೂಕ್ಷ್ಮ. ಏನ್ ಹೇಳ್ತಾರೆ ಅಂದ್ರೆ, ನಾವು ಅಷ್ಟು ಆಳ ಧ್ಯಾನ ಸಾಧನೆ ಮಾಡುವ ಪ್ರತಿಯೊಂದು ನಾವೇ ಸ್ವತಃ ತಿಳ್ಕೊಬೇಕು. ಯಾವ್ದೋ ಬೇರೆಯವ್ರು ಹೇಳಿರೋದು ಅಥವಾ ಇನ್ನೇನೋ ಪುಸ್ತಕದ ಬಂದಿರೋದಲ್ಲ, ಸ್ವತಃ ನಾವು ಧ್ಯಾನ ಸಾಧನೆ ಮಾಡ್ಕೊಂಡು ಏನು ಎಲ್ಲ ತಿಳ್ಕೊಂಡು ಹೋಗ್ಬೇಕು. ಈ ಈ ಮಧ್ಯವರ್ತಿಗಳನ್ನ, ಈ ಪುರಾಣಗಳನ್ನ, ಈ ಕೀರ್ತನೆ, ಶ್ರವಣಗಳು, ಗುರುಗಳು, ಇದೆಲ್ಲ ತೆಗೆದಾಕ್ಬಿಡಿ. ಪ್ರತ್ಯಕ್ಷ ಅನುಭವವೇ ಧ್ಯಾನಶಾಸ್ತ್ರ. ಇಲ್ಲಿ ನೋಡಿ ಬಹಳ ಅದ್ಭುತವಾಗಿ ಹೇಳ್ತಾರೆ, ಪ್ರತ್ಯಕ್ಷ ಅನುಭವ ಧ್ಯಾನಶಾಸ್ತ್ರ. ಯಾವ ಮೀಡಿಯೇಟರ್ ಬೇಡ, ಯಾವ ಗುರುಗಳು ಅಥವಾ ಪುರಾಣಗಳು, ವೇದ, ಯಾವ ಗ್ರಂಥಗಳು ಬೇಡ, ಪ್ರತ್ಯಕ್ಷ ಅನುಭವ ಬೇಕಾಗಿರೋದು. ಈಗ ವಿಪರೀತವಾದ ಪ್ರತ್ಯಾಹಾರ, ವಿಪರೀತವಾದ ಧಾರಣ, ವಿಪರೀತವಾದ ಧ್ಯಾನದಿಂದ ಸಿಗುವ ಸಮಾಧಾನವೇ ಸಮಾಧಿ ಸ್ಥಿತಿ. ಇದರಲ್ಲಿ ಎರಡಿದೆ, ನಿರ್ವಿಕಲ್ಪ ಸಮಾಧಿ. ಅಂದ್ರೆ ವಿಕಲ್ಪ ಅಂದ್ರೆ ಈ ಡೌಟ್ಸ್. ಈಗ ಸ್ವಲ್ಪ ಇನ್ನ ಡೌಟ್ ಇದೆ ಅಂದ್ರೆ ಅದು ಸವಿಕಲ್ಪ ಸಮಾಧಿ. ಆಗ ಇನ್ನ ಡೀಪ್ ಆಗಿ ಹೋಗ್ಬೇಕು ಧ್ಯಾನದಲ್ಲಿ. ಈಗ ಒಂದ್ ಪ್ರಶ್ನೆಗೆ ಉತ್ತರ ಕೊಟ್ರೆ ಇನ್ನು 5 ಪ್ರಶ್ನೆಗಳು ಅದಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇದು ಒಂಥರ ಅನಂತ ಯಾತ್ರೆ, ಜರ್ನಿ, ಒಂದು ಲಾಂಗ್ ಜರ್ನಿ. ಅಂದ್ರೆ ಇದೊಂದು ಧ್ಯಾನ ಯಾತ್ರೆ, ಜ್ಞಾನ ಯಾತ್ರೆ, ಆರೋಗ್ಯ ಯಾತ್ರೆ, ಸತ್ಯ ಯಾತ್ರೆ, ಆನಂದ ಯಾತ್ರೆ, ಕೊನೆಗೆ ಆರೋಗ್ಯ ಯಾತ್ರೆ ಅಂತ ಹೇಳ್ತಾರೆ. ಸೊ ಯಾತ್ರೆಗಳು ಇವೆಲ್ಲ ಒಂದು ಜರ್ನಿ. ನಾವು ಗೋಯಿಂಗ್ ಟುವರ್ಡ್ಸ್ ಜರ್ನಿ. ಏನಂದ್ರೆ ಒಂದು ಮೊದಲನೇದು ಧ್ಯಾನ, ನೆಕ್ಸ್ಟ್ ಜ್ಞಾನ, ನೆಕ್ಸ್ಟ್ ಸತ್ಯ, ನೆಕ್ಸ್ಟ್ ಆನಂದ, ನೆಕ್ಸ್ಟ್ ಆರೋಗ್ಯ. ಸೊ ಧ್ಯಾನ ಇಲ್ಲದಿದ್ರೆ ಆರೋಗ್ಯನೂ ಇಲ್ಲ, ಆನಂದನೂ ಇಲ್ಲ. ಆರೋಗ್ಯವೇ ಮಹಾಭಾಗ್ಯ, ಆನಂದವೇ ನಮ್ಮ ಜೀವಿತ ಗುರಿ. ನಿರ್ವಿಕಲ್ಪ ಸಮಾಧಿ ನಂತರ ಆತ ಬ್ರಹ್ಮರ್ಷಿ ಆಗ್ತಾನೆ. ಈ ಪ್ರಾಣಾಯಾಮ ಇರೋರು, ಸ್ಥಿತಿಯಲ್ಲಿ ಇರೋರು ಮೊದಲನೇದಾಗಿ ಧ್ಯಾನಿ, ಪ್ರತ್ಯಾಹಾರದಲ್ಲಿರೋರು ಯೋಗಿ, ಧಾರಣಕ್ಕೆ ಬರೋರು ಋಷಿ, ನಂತರ ಧ್ಯಾನಕ್ಕೆ ಬರೋರು ರಾಜರ್ಷಿ, ಸಮಾಧಿ ಬರೋರು ಬ್ರಹ್ಮರ್ಷಿ. ಆಗ ಎಲ್ಲವನ್ನು ಅರ್ಥ ಆಗ್ತಾ ಹೋಗುತ್ತೆ ಸಮಾಧಿ ಸ್ಥಿತಿಗೆ ಬಂದರೆ. ಅದೇ ರೀತಿ 5 ಫಿಂಗರ್ಸ್ ಅಲ್ಲಿ ಕೂಡ ಒಂದು ಉದಾಹರಣೆಗಳು ಹೇಳ್ಕೊಂಡು ಹೋಗ್ತಾರೆ. ಈಗ ಕಿರು ಬೆರಳು ಅನ್ನೋದೇ ಭೀಮ, ಆಮೇಲೆ ಉಂಗುರದ ಬೆರಳು ನಕುಲ, ಮೂರನೇ ಮಧ್ಯದ ಬೆರಳು ಸಹದೇವ, ಈ ರಿಂಗ್ ಫಿಂಗರ್ ಅರ್ಜುನ, ಹೆಬ್ಬೆರಳು ಧರ್ಮರಾಯ. ಅಂದ್ರೆ ಈ ಭೀಮ ಅಂದ್ರೆ ವಾಯುಪುತ್ರ, ಅವನು ಶ್ವಾಸದ ಮೇಲೆ ಗಮನ ಇಟ್ಟಿರ್ತಾನೆ. ನಕುಲ ಅಂದ್ರೆ ಅವನು ಕುದುರೆ ಮೇಲೆ ಹೋಗ್ತಾ ಇರ್ತಾನೆ, ಅವನು ಒಂಥರ ಈ ಬ್ರಹ್ಮಾಂಡದಿಂದ ಪ್ರಾಣಶಕ್ತಿ ಪಡಿತಾ ಇರ್ತಾನೆ, ಅವನು ಯೋಗಿ. ಸಹದೇವ ಅಂದ್ರೆ ಕೋ ಕ್ರಿಯೇಟರ್, ಅಂದ್ರೆ ಮೂರನೇ ಕಣ್ಣು ಓಪನ್ ಆದವನು, ಸಹ ಸೃಷ್ಟಿಕರ್ತ, ಋಷಿ ಆದವನು. ಅಂದ್ರೆ ನೆಕ್ಸ್ಟ್ ರಾಜರ್ಷಿ ಅಂದ್ರೆ ಕೇವಲ ಕೃಷ್ಣನ್ಗಿಂತ ಒಂದೇ ಒಂದು ಸ್ಟೆಪ್ ಕೆಳಗಿರೋನು, ಅಂದ್ರೆ ಅರ್ಜುನ. ನಂತರ ಧರ್ಮರಾಯ ಬ್ರಹ್ಮರ್ಷಿ, ಅಂದ್ರೆ ಇದು ಕೃಷ್ಣ ಸಾಕ್ಷಾತ್ ಭಗವಂತನ ಸ್ಥಿತಿ. ಸೊ ನಾರಾಯಣ ಅಂದ್ರೆ ಕೇವಲ ಒಂದೇ ಒಂದು ಡಿಫ್ರೆನ್ಸ್, ನರನಿಗೂ ನಾರಾಯಣಗೂ. ನರ ಆದ ನಂತರನೇ ನಾರಾಯಣ ಸ್ಥಿತಿ ಬರುತ್ತೆ ಅಂತ. ಸಮಾಧಿ ನಂತರ ಯಮನಿಯಮಗಳು ಸಹಜವಾಗಿ ಬಂದ್ಬಿಡುತ್ತೆ. ಆ ವ್ಯಕ್ತಿಯ ಗುಣಗಳು, ಯಮನಿಯಮಗಳು ಸಮಾಧಿ ಆದ್ಮಂತೆ ಅದು ಅವನೇನು ಫಾಲೋ ಮಾಡ್ಬೇಕಾಗಿಲ್ಲ, ಆ ಎಲ್ಲಾ ಗುಣಗಳು ಅವನಲ್ಲಿ ಆದ್ಮೇಲೆ ಬಂದ್ಬಿಡುತ್ತೆ ಸಮಾಧಿ ಸ್ಥಿತಿ ತಲುಪಿದ ನಂತರ. ಆಮೇಲೆ ಇದರಲ್ಲಿ ಬ್ರಹ್ಮಚರ್ಯ ಅಂದ್ರೆ ಈ ಶರೀರಕ್ಕೆ ಸಂಬಂಧಿಸಿಲ್ಲ, ಅದು ಆತ್ಮಕ್ಕೆ ಸಂಬಂಧಿಸಿದ್ದು. ಅಸ್ಖಲಿತ ಬ್ರಹ್ಮಚರ್ಯ, ಇದಕ್ಕೂ ಶರೀರದಲ್ಲಾಗುವ ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ. ಅದೆಲ್ಲ ಸುಮ್ಮನೆ ಬೇರೆಯವರು ತಪ್ಪಾಗಿ ಹೇಳಿದ್ದಾರೆ ಅಂತ ಒಂದು ಇದರಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಆನಂತರ ಆ ಬ್ರಹ್ಮರ್ಷಿ ಆದವರು ಆ ಸ್ಥಿತಿ ತಲುಪಿದ ನಂತರ ಅವ್ರು ಹೇಳಿದೆ ಸತ್ಯ ಆಗುತ್ತೆ, ಸತ್ಯ ಬೇಕು. ಅವ್ನು ಮಳೆ ಬರ್ಲಿ ಅಂದ್ರೆ ಮಳೆ ಬರುತ್ತೆ, ಮಳೆ ಬರದ್ ಬೇಡ ಅಂದ್ರೆ ಮಳೆ ನಿಂತೋಗ್ಬಿಡುತ್ತೆ ಅಂತ ಅಷ್ಟೊಂದು ಅವನಿಗೆ ಶಕ್ತಿ ಬರುತ್ತೆ ಬ್ರಹ್ಮರ್ಷಿಗೆ. ಅವನು ಯಾವಾಗ್ಲೂ ಸತ್ಯವನ್ನೇ ಹೇಳ್ತಾನೆ. ನೆಕ್ಸ್ಟ್ ಈಗ ನೋಡಿ ಯಮ ನಿಯಮಗಳಲ್ಲಿ ಈಗ ಏನೇನಂತ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಆಸ್ತೆಯ ಅಂದ್ರೆ ಅಸೂಯೆ ಇರೋದಿಲ್ಲ, ಯಾರ ಮೇಲೂ ಕೂಡ ಹೊಟ್ಟೆ ಕಿಚ್ಚಿರಲ್ಲ. ಅಕ್ಕಪಕ್ಕದಲ್ಲಿ ಅವ್ನಿಗೆ ಎಷ್ಟೇ ಆಸ್ತಿ ಇರ್ಲಿ ಅಥವಾ ಎಷ್ಟೇ ಅವನು ಏನೇ ಒಂದು ಉನ್ನತ ಸ್ಥಿತಿಯಲ್ಲಿ ಯಾರ ಮೇಲೂ ಅಸೂಯೆ ಪಡ್ಕೊಳ್ಳಲ್ಲ. ಅಪರಿಗ್ರಹ, ನೆಕ್ಸ್ಟ್ ಅಪರಿಗ್ರಹ ಅಂದ್ರೆ ಅವ್ರಿಗೆ ಅಗತ್ಯವಾಗಿದ್ದು ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಏನು ಅವರು ಬಯಸೋದಿಲ್ಲ, ತೆಗೆದುಕೊಳ್ಳೋದಿಲ್ಲ, ಹಣ ಕೈಯಲ್ಲಿ ಮುಟ್ಟೋದಿಲ್ಲ. ಏನಿದ್ರು ಕೇವಲ ಈ ಸಮಾಜಕ್ಕೆ ಅಥವಾ ಏನಾದ್ರು ಒಂದು ಬೇರೆ ಜನರ ಉದ್ಧಾರಕ್ಕೋಸ್ಕರ ವಸ್ತುಗಳ ರೂಪದಲ್ಲಿ ಏನಾದ್ರು ಅವರು ಪಡ್ಕೊಳ್ತಾರೆ, ಹಣ ಪಡೆಯೋದಿಲ್ಲ. ಆಮೇಲೆ ಅಹಿಂಸೆ ಇರೋದಿಲ್ಲ, ಅವನೇ ಎಲ್ಲಾನು ಆಗಿದ್ದಾಗ ಅಲ್ಲಿ ಹಿಂಸೆ ಪ್ರಶ್ನೆನೇ ಬರೋದಿಲ್ಲ. ನೆಕ್ಸ್ಟ್ ಯಮ ಅಂದ್ರೆ ಮತ್ತೆ ತಪಃ, ಅವರು ಸಿದ್ಧಾಸ್ತರಾಗಿರ್ತಾರೆ, ಶರೀರದ ಅವಶ್ಯಕತೆಗಳನ್ನು ತಗ್ಗಿಸ್ತಾ ಹೋಗ್ತಾರೆ. ಈಗ ನಿದ್ರೆ ಆಹಾರ ಎಲ್ಲ ಕಡಿಮೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಸ್ವಾಧ್ಯಾಯ ಅಂದ್ರೆ ಭಗವದ್ಗೀತೆ ಅಥವಾ ಯಾವುದೇ ಪುಸ್ತಕ ಓದಿ ತಕ್ಷಣನೇ ಅರ್ಥ ಆಗುತ್ತಂತೆ. ನೋಡಿ ಈ ಬ್ರಹ್ಮರ್ಷಿ ಆದವ್ರಿಗೆ ಈ ಸಮಾಧಿ ಸ್ಥಿತಿ ಓದಿದ ನಂತರನೇ ಭಗವದ್ಗೀತೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ತಲೆಬಾಲ ಏನು ಅರ್ಥ ಆಗೋದಿಲ್ಲ. ಒಂದ್ಸಲ ಓದಿದ್ರೆ ಪೂರ್ತಿ ಅರ್ಥ ಆಗ್ಬಿಡುತ್ತೆ, ಆಮೇಲೆ ಇನ್ನೊಂದ್ಸಲ ಅವ್ರಿಗೆ ಓದೋ ಅಗತ್ಯನೇ ಇಲ್ಲ.
ನೋಡಿ ಅದಕ್ಕೆ ಅವರು ಹೇಳೋದು ಸಮಾಧಿ ಸ್ಥಿತಿಯಲ್ಲಿ ಬರ್ಬೇಕು ನಾವು ಎಲ್ಲ ವಿಷಯಗಳನ್ನ ತಿಳ್ಕೊಳ್ಬೇಕಂದ್ರೆ ಅಂತ. ಆಗ್ಲೇ ಅರ್ಥ ಆಗೋದು ಅಂತ. ನೆಕ್ಸ್ಟ್ ಯಮ ಆಯ್ತಲ್ಲ, ಈಗ ನಿಯಮಗಳಲ್ಲಿ ಈಗ ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ, ಪ್ರಣಿಧಾನ ಇಷ್ಟು ಬರುತ್ತೆ. ಶೌಚ ಅಂದ್ರೆ ಶುದ್ಧತೆ, ಕ್ಲೀನ್ಲಿನೆಸ್, ಯಾವಾಗ್ಲೂ ಶುದ್ಧವಾಗಿರುತ್ತೆ. ಆಮೇಲೆ ಸಂತೋಷ ಅಂದ್ರೆ ಯಾವಾಗ್ಲೂ ಸಂತೋಷನೇ. ಈಗ ಅವರು ಹೆಂಗೆ ಹೇಳ್ತಾರೆ ಅಂದ್ರೆ, ಯಾರಾದ್ರೂ ತಂದೆ ಸತ್ತಾರ, ಅದಕ್ಕೂ ದುಃಖ ಪಡಲ್ಲ, ಸಂತೋಷ. ಗಂಡ ಸತ್ನ, ಕಂಗ್ರಾಚುಲೇಷನ್ಸ್, ಅವ್ರು ಉನ್ನತ ಲೋಕಕ್ಕೆ ಹೋದ್ರು ಅಂತ ಸಂತೋಷ ಸ್ಥಿತಿ. ಆ ಒಂದು ಸಂತೋಷ ಸ್ಥಿತಿಗೆ ತಲುಪ್ತಾರೆ. ನೋಡಿ ಯಮ ನಿಯಮಗಳಲ್ಲಿ ಬರೋದು ಇವೆಲ್ಲ. ಅಂದ್ರೆ ಈ ಬ್ರಹ್ಮರ್ಷಿಗಳಿಗೆ ಸಾಧ್ಯ ಇವೆಲ್ಲ ಈ ಒಂದು ಸ್ಥಿತಿಗೆ ಬರೋಕೆ. ಇಲ್ಲದೆ ಅಂದ್ರೆ ಸಾಧಾರಣವಾಗಿ ಎಲ್ಲರೂ ಎಷ್ಟೋ ನಾವು ನೊಂದ್ಕೊಂಡು ನಾವು ಅವರು ತಿರೋದನ್ನ ನೋಡಿದೀವಿ. ನಾವು ನಮ್ಮಲ್ಲೂ ನಾವು ಮತ್ತೆ ಬೇರೆಯವರು ಕೂಡ ಯಾರಾದ್ರೂ ಆಪ್ತರು ತಿರೋಗ್ಬಿಟ್ರೆ ನಾವು ಅದನ್ನ ಹೊರಬರೋಕೆ ಎಷ್ಟು ದುಃಖ ಪಟ್ಟು ಒದ್ದಾಡ್ತಿರ್ತೀವಿ. ಬ್ರಹ್ಮರ್ಷಿ ಆದವ್ರಿಗೆ ಅವರು ಆತ್ಮೀಯರು ಸತ್ತೋದ್ರು ಕೂಡ ಸಂತೋಷ ಪಡ್ತಾರೆ. ಯಾಕಂದ್ರೆ ಸತ್ಯ ತಿಳ್ಕೊಂಡಿದ್ದಾರೆ, ಅವರೆಲ್ಲೂ ಹೋಗಿಲ್ಲ, ದೇಹ ಬಿಟ್ಟು ಹೋಗಿದ್ದಾರೆ. ದೇಹ ಅಲ್ಲ, ನಾವೆಲ್ಲ ಆತ್ಮರು ಉನ್ನತ ಲೋಕಕ್ಕೆ ಹೋಗಿದ್ದಾರೆ ಅಂತ ತಿಳ್ಕೊಂಡಿರೋದ್ರಿಂದ ಅಲ್ಲಿ ದುಃಖ ಪಡೋದಿಲ್ಲ. ಆಮೇಲೆ ಅರ್ಜುನ ನನ್ನ ಗುರುನ ಸಾಯಿಸ್ಬೇಕು ಅಂತ ಕೇಳಿದಾಗ ಕೃಷ್ಣ ಅವನು ಆಗ್ಲೇ ಸತ್ತೋಗಿದ್ದಾನೆ, ಸಾಯಿಸ್ಬಿಡೆ, ಸಂತೋಷವಾಗಿ ಸಾಯಿಸು ಅಂತ ಹೇಳ್ತಾರೆ. ಆದ್ರೆ ಅವನು ಅರ್ಜುನ ಅಳ್ತಾನೆ. ಅಂದ್ರೆ ಅವನಿನ್ನ ಬ್ರಹ್ಮರ್ಷಿ ಸ್ಥಿತಿಗೆ ಸೇರ್ಕೊಂಡಿರಲ್ಲ, ಬಂದಿರಲ್ಲ, ತಲುಪಿರಲ್ಲ. ಅದಕ್ಕೆ ಸಾಯಿಸಕ್ಕೆ ಆಗ್ಲಿ ಸಾಯಕ್ಕೆ ಎರಡಕ್ಕೂ ಸಂತೋಷನೇ ಪಡ್ಬೇಕು ಅಂತ. ಸಂತೋಷ ಅಂದ್ರೆ ಅಲ್ಲಿ ಅಷ್ಟೊಂದು ಅಲ್ಟಿಮೇಟ್ ಇದನ್ನ ಹೇಳೋದು ವಿವರಣೆಗಳು. ಆಮೇಲೆ ತಪ ಅಂದ್ರೆ ಹೆಂಗೆ ಅಂದ್ರೆ, ತಪ ಅಂತ ಹೇಳ್ತಾರೆ ಇದಕ್ಕೆ, ನಿದ್ರೆ ಬೇಕಾದ್ರೆ ಮಾಡ್ತಾನೆ, ಇಲ್ಲಾಂದ್ರೆ ಹಂಗೆ ಇರ್ತಾನೆ, ಅವನಿಷ್ಟೇ. ಅಷ್ಟು ಒಂದು ಅದ್ರ ಮೇಲೆ ಒಂದು ಆಧಿಪತ್ಯ ಜಯಿಸಿರ್ತಾರೆ ನಿದ್ರೆನ. ಈಗ ನಾವೀಗ ಗುಡಕೇಶ ಅಂತ ಕೇಳಿದೀವಿ, ಗುಡಕೇಶ ಧ್ಯಾನ ಅಂತ. ಆದ್ರೆ ಅದಕ್ಕೂ ಬರ್ಬೇಕಂದ್ರೆ ಈ ಸಮಾಧಿ ಸ್ಥಿತಿ, ಈ ಬ್ರಹ್ಮರ್ಷಿ ಸ್ಥಿತಿ ತಲುಪಿರ್ಬೇಕು. ಯಾಕಂದ್ರೆ ಅವರು ಸದಾ 24 ಗಂಟೆ ಬೇಕಾದ್ರೆ ನಿದ್ದೆ ಮಾಡೋದು, 24 ಗಂಟೆ ನಿದ್ರೆ ಇಲ್ಲದೆ ಇರ್ಬೋದು ಅಂತ ಉನ್ನತ ಸ್ಥಿತಿ ತಲುಪಿರ್ತಾರೆ. ಅದೇ ರೀತಿ ಊಟ ಕೂಡ ಸಿಕ್ಕಿದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಈ ಮದುವೆ ಮನೆ ಊಟ ಸಿಕ್ಕಿದ್ರು ಕೂಡ ಮಾಡ್ತಾರೆ, ಇಲ್ಲದೆ ಇದ್ರೆ ಏನ್ ಸಿಗುತ್ತೋ ತಿಂತಾರೆ, ಏನ್ ಇಲ್ಲದೆ ಇದ್ರು ಕೂಡ ಹಾಗೆ ಇದ್ಬಿಡ್ತಾರೆ. ಯಾಕಂದ್ರೆ ಬ್ರಹ್ಮಜ್ಞಾನಿಗಳು, ಅವ್ರಿಗೆ ಯಾವುದ್ರ ಅವಶ್ಯಕತೆ ಇರಲ್ಲ, ಆ ರೀತಿ ಉನ್ನತವಾದ ಸ್ಥಿತಿನ ತಲುಪಿರ್ತಾರೆ. ಎಷ್ಟೋ ಯೋಗಿಗಳು, ಮೇಲೆ ಯೋಗಿಗಳು ಎಲ್ಲ ನಾವು ಕೇಳಿದೀವಿ, ನಿರಾಹಾರ ಆಗಿರ್ತಾರೆ, ಕೇವಲ ಗಾಳಿ. ಈ ಪರಮಹಂಸ ಯೋಗಾನಂದರ ಪುಸ್ತಕದಲ್ಲೂ ಕೂಡ ನಾವು ನೋಡಿದೀವಿ, ನಿರಾಹಾರ ಯೋಗಿ ಅಂತನೋ, ಬರೀ ಈಗ ಗಾಳಿ ಕುಡ್ಕೊಂಡು ನೀರು ಕುಡ್ಕೊಂಡು ಅಂತವ್ರು ಕೂಡ ಇದ್ದಾರೆ, ಈಗಲೂ ಇದ್ದಾರೆ. ಆದ್ರೆ ಅವರೆಲ್ಲ ಬ್ರಹ್ಮಜ್ಞಾನಿಗಳು, ಬ್ರಹ್ಮರ್ಷಿಗಳು, ಆ ರೀತಿ ಸ್ಥಿತಿ ತಲುಪಿರೋರು. ನೆಕ್ಸ್ಟ್ ಸ್ವಾಧ್ಯಾಯ ಅಂದ್ರೆ ಅದೇ ಮೇಲೆ ಹೇಳಿದಂಗೆ ಏನ್ ಓದಿದ್ರು ಕೂಡಲೇ ಅರ್ಥ ಆಗುತ್ತೆ. ಹಾಗಾದ್ರೆ ನಮ್ಗೆ ಈ ಜಾನ್ ರಾಬರ್ಟ್, ಆಮೇಲೆ ರಿಚರ್ಡ್ ಬಾಕು, ಲಿಂಡಾ ಗುಡ್ಮ್ಯಾನ್, ಓಶೋ, ಈ ತರ ದೊಡ್ಡ ದೊಡ್ಡ ಮಾಸ್ಟರ್ಸ್ಗಳು ಏನೇನು ಬುಕ್ ಬರ್ತಿದಾರಲ್ಲ, ಆಗ ನಮ್ಗೆ ಅವ್ರ ದೊಡ್ಡತನ ಅರ್ಥ ಆಗುತ್ತೆ, ಅವ್ರ ವ್ಯಕ್ತಿತ್ವ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಾವು ಸುಮ್ಮನೆ ಓದಿದ ಸಾಕಷ್ಟು ಪುಸ್ತಕಗಳ ಸ್ವಾಧ್ಯಾಯ ಅಂದ್ರೆ ಅದೇ ಸುಮ್ಮನೆ ಓದೋದಲ್ಲ. ಆ ಒಂದು ಬ್ರಹ್ಮರ್ಷಿ ಸ್ಥಾನಕ್ಕೆ ಹೋದಾಗ ತಿಳ್ಕೊಳ್ಳೋ ಜ್ಞಾನದಿಂದ ನಿಜವಾಗ್ಲೂ ಅವರು ನಮ್ಗೆ ಅರ್ಥ ಆಗುತ್ತೆ ಏನು ಅನ್ನೋದು ಪೂರ್ತಿಯಾಗಿ, ಮತ್ತೆ ಅವ್ರ ದೊಡ್ಡತನ ಅರ್ಥ ಆಗುತ್ತೆ ಅನ್ನೋದು. ಅಲ್ಲಿವರೆಗೂ ನಮ್ಗೆ ಏನೂ ತಿಳಿಯೋದಿಲ್ಲ. ನೆಕ್ಸ್ಟ್ ಈಶ್ವರ ಪ್ರಣಿಧಾನ, ಎಲ್ಲರನ್ನ ದೈವವಾಗಿ ನೋಡೋದು. ಈಗ ಮೊದಲು ನಾವು ದೈವ ಅಂತ ತಿಳ್ಕೊಂಡ್ರೆ ಬೇರೆಯವ್ರನ್ನ ನಾವು ದೈವವಾಗಿ ನೋಡ್ತೀವಿ, ಇಲ್ಲದೆ ನಾವು ಎಲ್ಲಿ ನೋಡೋಕ್ಕಾಗುತ್ತೆ. ಈಗ ಕಾಮಲೆ ಕಣ್ಣು ಇದ್ದವನಿಗೆ ಲೋಕ ಎಲ್ಲ ಹಳದಿ ಅಂತ ನಾವು ಹೇಳೋದು ಕೇಳಿದ್ವಿ. ಹಂಗೆ ಆ ಕಣ್ಣು ಅವನಿಗೆ ಎಲ್ಲಾನು ಹೊರಗಡೆ ಗ್ರೀನ್ ಕಾಣುತ್ತೆ ಹಸಿರಿದ್ದವ್ರಿಗೆ ಅಂತ. ಹಂಗೆ ನಾವು ದೈವ ತಿಳ್ಕೊಂಡಾಗ ಎಲ್ಲರೂ ದೈವ ರೂಪದಲ್ಲೇ ನಾವು ನೋಡ್ತೀವಿ. ಅಲ್ಲಿವರೆಗೂ ನಾವು ನೋಡೋಕೆ ಸಾಧ್ಯ ಆಗಿಲ್ಲ, ಬರೀ ಬಾಯಲ್ಲಿ ತೀರಲ್ಲೇ ಉಳಿಯುತ್ತೆ. ಆಮೇಲೆ ಅದೇ ತತ್ವಮಸಿ ಶ್ವೇತಕೇತು ಅಂದ್ರೆ ಈಶ್ವರ ಪ್ರಣಿಧಾನ, ಇದೇ ಧ್ಯಾನಶಾಸ್ತ್ರ. ಇದನ್ನ ತಿಳಿದ್ರೆ ತಕ್ಷಣವೇ ಧ್ಯಾನಾಭ್ಯಾಸ ನಮ್ಗೆ ತಿಳಿಯುತ್ತೆ. ಧ್ಯಾನ ಶಾಸ್ತ್ರ ನಮ್ಗೆ ಅವಗಾಹನೆ ಅಂದ್ರೆ ಡೀಪ್ ಆಗಿ ಆಳವಾಗಿ ಅರ್ಥ ಆಗದೆ ಇದ್ರೆ, ಹಿಂದೆ ಇರೋದು ಮುಂದೆ, ಮುಂದೆ ಇರೋದು ಹಿಂದೆ ಇದ್ರೆ, ಎತ್ತು ಹಿಂದೆ ಇರೋದು ಬಂಡಿ ಮುಂದೆ ಇದ್ರೆ, ಅಥವಾ ನಮ್ಮ ಕಣ್ಣು ನಮ್ಮ ಹಿಂದೆ ಇದ್ರೆ ಮುಂದೆ ಕಾಣಿಸಲ್ಲ, ಹಂಗಾಗ್ಬಿಡುತ್ತೆ. ಎಲ್ಲ ಉಲ್ಟಾ ಪಲ್ಟಾ ತಿರ್ಗಾ ಮುರ್ಗ ಆಗೋಗ್ಬಿಡ್ತೈತಿ ಧ್ಯಾನಶಾಸ್ತ್ರ ಸರಿಯಾಗಿ ತಿಳ್ಕೊಳ್ತಿದ್ರೆ. ಈಗ ಬಂಡಿ ಹಿಂದೆ ಎತ್ತಿನ ಮುಂದೆ ಕಟ್ಟಿದ್ರೆ ತಾನೆ ಎತ್ತಿ ಹೇಳ್ಕೊಂಡು ಹೋಗುತ್ತೆ ಬಂಡಿನ. ಇದು ಎತ್ತಿನ ಹಿಂದೆ ಕಟ್ಬಿಟ್ರೆ ಬಂಡಿ ಹೆಂಗ್ ಹೇಳ್ಕೊಂಡು ಹೋಗುತ್ತೆ. ಹಾಗೆ ಈ ಧ್ಯಾನಶಾಸ್ತ್ರ ತಿಳ್ಕೊಂಡಾಗ ನಮ್ಗೆಲ್ಲ ಅರೇಂಜ್ ಆಗಿ, ಅಲೈನ್ಮೆಂಟ್ ಆಗಿ, ಒಂದು ತರ್ಕಬದ್ಧವಾಗಿ, ನಿಯಮಬದ್ಧವಾಗಿ ತಿಳಿತೀವಿ. ಇಲ್ಲಾಂದ್ರೆ ಎಲ್ಲ ಉಲ್ಟಾ ಪಟ್ಟ ತಿಳ್ಕೊಳ್ತೀವಿ ಅಂತ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈ ಧ್ಯಾನಶಾಸ್ತ್ರ ಅಸ್ತವ್ಯಸ್ತ ಆಗಿದ್ರೆ ಅಂದ್ರೆ ಉಲ್ಟಾ ಪಟ್ಟ ಆಚೆ ಆಗಿರೋದನ್ನ ಸರಿ ಮಾಡುವ ಸಲುವಾಗಿಯೇ PSSM ಬಂದಿದೆ ಅಂತ ಬಹಳ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. PSSM ಆವಿರ್ಭಾವ ಆಗಿರೋದೇ ಧ್ಯಾನಶಾಸ್ತ್ರ ಸರಿ ಮಾಡ್ಸಕ್ಕೆ. ಅದರಿಂದ ಸತ್ಯವಾಗಿ ನಿಜವಾಗಿ ಎಲ್ಲರಿಗೂ ಈ ಧ್ಯಾನಶಾಸ್ತ್ರ ಪರಿಚಿತ ಆಗಿ ಧ್ಯಾನಾಭ್ಯಾಸ ವೇಗವಾಗಿ ಆಗ್ತಾ ಇದೆ ಈ PSSM ಇಂದ.
ಎಲ್ಲರೂ ಋಷಿಗಳು, ರಾಜರ್ಷಿಗಳು, ಬ್ರಹ್ಮರ್ಷಿಗಳು ಒಂದು ಓವರ್ ನೈಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಜ್ಞಾನಶಾಸ್ತ್ರ ಈ ರೀತಿ ಸರಿಯಾಗಿ ಸರಿಪಡಿಸಿದ್ರಿಂದ ಇದನ್ನ ಫಾಲೋ ಮಾಡ್ತಾರೆ. ಈಗ ಏನು ಇಷ್ಟೊತ್ತು ಹೇಳಿದ್ದಾರೆ ಇದನ್ನ ಜ್ಞಾನಶಾಸ್ತ್ರ ಪತ್ರಿಕೆಯವರು ಇದನ್ನ ಮಾಡೋದ್ರಿಂದ ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಬಹಳ ವೇಗವಾಗಿ ಋಷಿ, ರಾಜರ್ಷಿ, ಬ್ರಹ್ಮರ್ಷಿಗಳು ಆಗ್ತಾ ಇದ್ದಾರೆ. ಬ್ರಹ್ಮರ್ಷಿಗಳು ಈಗ ವಾಲ್ಮೀಕಿ, ವೇದವ್ಯಾಸ ಇವರೆಲ್ಲ ಬ್ರಹ್ಮರ್ಷಿಗಳು. ಅವರೆಲ್ಲ ಅಷ್ಟು ಅದ್ಭುತವಾಗಿ ನಮ್ಗೆ ಈ ಕಥೆಗಳನ್ನ ಎಲ್ಲ ಮಹಾಭಾರತ, ರಾಮಾಯಣ ಇವೆಲ್ಲ ನಮ್ಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಯಾಕೆಂದ್ರೆ ಅದರಿಂದ ನಾವು ತಿಳ್ಕೊಳ್ಳೋದು ಬಹಳ ಇರುತ್ತೆ. ಆ ಪಾತ್ರಗಳಿಂದ ನಾವು ಗ್ರಹಿಸ್ಬೇಕು. ಈಗ ಇನ್ನೊಂದು ಹೇಳ್ಕೊಂಡು ಹೋಗ್ತಾರೆ ಪಾತ್ರಗಳ ಬಗ್ಗೆ. ಈಗ ಕುಂಭಕರ್ಣ ಅಂದ್ರೆ ಅವನು ತಮೋಗುಣ ಪ್ರಧಾನಿ, ರಾವಣ ಅಂದ್ರೆ ಅವನು ರಜೋಗುಣ ಪ್ರಧಾನಿ, ವಿಭೀಷಣ ಅಂದ್ರೆ ಅವನು ಸಾತ್ವಿಕ ಗುಣ ಪ್ರಧಾನಿ, ಹನುಮಂತ ಅಂದ್ರೆ ಶ್ವಾಸದ ಮೇಲೆ ದ್ವೇಷ ಇರುವವನು, ಗಮನ ಇಡೋನು, ಸೀತೆ ಅಂದ್ರೆ ಕಾಸ್ಮಿಕ್ ಎನರ್ಜಿ, ಪ್ರಾಣಶಕ್ತಿ, ರಾಮ ಅಂದ್ರೆ ಆತ್ಮರಾಮ. ಈ ರೀತಿ ನಾವು ಈ ಮಾನವರೆಲ್ಲ ಈ ಧ್ಯಾನಿಗಳಾಗಿ ನಂತರ ಋಷಿ, ರಾಜರ್ಷಿ, ಬ್ರಹ್ಮರ್ಷಿಗಳಾಗಿ ಮಾಡೋದಕ್ಕೆ ಈ ಎಷ್ಟೋ ಕಷ್ಟಪಟ್ಟು ಈ ಗ್ರಂಥಗಳನ್ನ ಇವರು ರಾಮಾಯಣ, ಮಹಾಭಾರತ ಮಾಡಿ ಈ ತರ ಪಾತ್ರಗಳನ್ನೆಲ್ಲ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ನಾವು ಆ ರೀತಿ ನಾವು ರಾಮ ಅಥವಾ ಕೃಷ್ಣ ಅಥವಾ ಸೀತೆ, ಲಕ್ಷ್ಮಣ ಆಗ್ದಲನೆ ಬರೀ ಅವ್ರ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರೀ ಸಮಯ ವೇಸ್ಟ್ ಮಾಡ್ತಾ ಇದೀವಿ. ಈ ರೀತಿ ಮಾಡೋದ್ರಿಂದ ಕುಂಭಕರ್ಣ ಅವನು ಅಜನ್ಮ ಪೂರ್ತಿ ಕುಂಭಕರ್ಣಗೆ ಉಳ್ಕೊಳ್ತಾನೆ, ಜನ್ಮ ಜನ್ಮಾಂತರಗಳೆಲ್ಲನು. ರಾವಣಸರ ಹಾಗೇ ಇರ್ತಾನೆ, ರಾಮ ಅನ್ನೋ ಆಗದೇ ಇಲ್ಲ. ಆದ್ರಿಂದ ನಾವುಗಳೆಲ್ಲ ನಮ್ಗೆ ಎಚ್ಚರಿಕೆ ಕೊಟ್ಟಿರೋದು. ನಾವು ಸುಮ್ಮನೆ ಈಗ ಮೂರ್ತಿ ಪೂಜೆ, ಈಗ 18 ಪ್ರಿನ್ಸಿಪಲ್ಸ್ ಅಲ್ಲಿ ಹೇಳಿದ್ದಾರೆ ಮೂರ್ತಿ ಪೂಜೆ ಇಲ್ಲ, ಸಜೀವ ಗುರುಗಳ ಪೂಜೆ ಇಲ್ಲ ಅಂತ. ಸೊ ಅದನ್ನ ನಾವು ಬಿಡ್ಬೇಕು. ನಾವೇ ಸಾಕ್ಷಾತ್ ಏನ್ ಪೂಜೆ ಮಾಡಕ್ ಹೋಗ್ತಿದ್ವಿ ಅಲ್ಲಿ ದೇವಗಳನ್ನ, ದೇವತೆಗಳನ್ನ ಅವರೇ ನಾವೇ ಆಗ್ಬೇಕು ಅಂತ ಹೇಳೋದು ಇದ್ರಲ್ಲಿ. ನಾವು ಅದು ಬಿಟ್ಟು ಅವ್ರು ಪೂಜೆ ಮಾಡೋದಲ್ಲ, ಅದು ಸಮಯ ಬರುತ್ತಾ. ಎಲ್ಲ ಎಷ್ಟೇ ಜನ್ಮಗಳಿಗೂ ಎಲ್ಲಿರ್ತೀವೋ ಅದು ಆಗ್ಲೇ ಮುಂಚೆನೆ ಹೇಳಿದ್ವಿ, ಎಲ್ಲಿ ಹಾಕಿದ ಕಂಬಳಿ ಅಲ್ಲೇ ಇರುತ್ತೆ ಅಂತ, ಎಲ್ಲಿ ಸುಳಿ ಸುತ್ತಿದೆ ಅಲ್ಲೇ ಇರ್ತೀವಿ ಅಂತ. ನಾವು ಈಗ ಏನು ಸುತ್ತಿದೀವೋ ಅಲ್ಲೇ ಇರ್ತೀವಿ, ಮುಂದೆ ಬರೋಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಧ್ಯಾನ ಶಾಸ್ತ್ರಗಳು ಈ ಪತಂಜಲಿಗೊಂದು ಅಥವಾ ಬುದ್ಧನಿಗೊಂದು, ಆದಿಶಂಕರಾಚಾರ್ಯಗೊಂದು, ಜೀಸಸ್ಗೊಂದು, ವರ್ಧಮಾನ ಮಹಾವೀರಗೊಂದು ಅಥವಾ ಗುರುನಾನಕ್ಗೊಂದು ಇಲ್ಲ. ಈ ಧ್ಯಾನ ಶಾಸ್ತ್ರ ಎಲ್ಲ ಇರೋದಂದ್ರೆ ಒಂದು ಅಥವಾ ರಮಣ ಮಹರ್ಷಿಗಳಿಗೊಂದಿಲ್ಲ, ಇರೋದು ಒಂದೇ ಒಂದು. ಇಟ್ ಈಸ್ ಇಂಪಾಸಿಬಲ್ ಟು ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಟೇಷನ್ ಸಿಸ್ಟಮ್ಸ್. ಬೇರೆ ಬೇರೆ ಧ್ಯಾನ ಪದ್ಧತಿಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಬೇರೆ ಧ್ಯಾನ ವಿಧಾನಗಳು ಇಲ್ಲವೇ ಇಲ್ಲ. ಇರೋದು ಒಂದೇ ಧ್ಯಾನ ವಿಧಾನ. ಅದೊಂದು ಇಡೀ ಪ್ರಪಂಚನೇ ಅಲ್ಲಿಗೆ ಬರ್ತದೆ. ಅದೇ ಈ ಆನಾಪಾನಸತಿ ಮತ್ತೆ ಪಿರಮಿಡ್ ಧ್ಯಾನ. ಪಿರಮಿಡ್ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಹೀಗೆ ಕೆಳಗಡೆ ಇರೋದೆಲ್ಲ ಅನೇಕ, ಮೇಲೆ ಒಂದೇ. ಹಾಗಾಗಿ ಇಡೀ ಪ್ರಪಂಚನೇ ಈಗ ಒಂದೇ ಆಗ್ತಾ ಇದೆ. ಆಮೇಲೆ ಏಕೀಕೃತ, ಗ್ಲೋಬಲೈಸ್ ಆಗ್ತಾ ಇದೆ. ಎಲ್ಲಿ ಏನೇ ಆದ್ರೂ ಉಳಿದವ್ರಿಗೆ ಅದ್ರದ್ದು ನೋವು ಆಗ್ತಾ ಇದೆ. ಯಾವ್ದೋ ಒಂದ್ ಮೂಲೆಯಲ್ಲಿ ಯಾರಿಗೊಬ್ರಿಗೆ ಏನಾದ್ರೆ ಈ ಕಡೆ ಇದ್ದವ್ರಿಗೆ ಅದ್ರದ್ದು ಎಫೆಕ್ಟ್ ಆಗ್ತದೆ. ಅಂದ್ರೆ ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ವಸುದೈವ ಕುಟುಂಬಕಂ, ಒಂದೇ ಕುಟುಂಬ, ಎರಡು ಕುಟುಂಬ ಇಲ್ಲ. ಅದೇ ರೀತಿ ಒಂದು ಧ್ಯಾನ ಪದ್ಧತಿ ಒಂದೇ ಒಂದು, ಎರಡು ಧ್ಯಾನ ಪದ್ಧತಿ ಇಲ್ಲ. ಒಂದೇ ಆತ್ಮಜ್ಞಾನ, ಒಂದೇ ಆತ್ಮ ಜ್ಞಾನ ಶಾಸ್ತ್ರ, ಬೇರೆ ಇನ್ನೊಂದಿಲ್ಲ. ಅಲ್ಲಾಗೊಂದು ಅಥವಾ ಈಶ್ವರ್ಗೊಂದು, ಜೀಸಸ್ಗೊಂದು ಅಥವಾ ಬೇರೆ ಯಾರಿಗೊಂದು ಇಲ್ಲ. ಎಲ್ಲರಿಗೂ ಇರೋದು ಒಂದೇ ಆತ್ಮಜ್ಞಾನ, ಒಂದೇ ಧ್ಯಾನ ಪದ್ಧತಿ. ಆಮೇಲೆ ಈ ಚೇಷ್ಟಾ ಕ್ಷೇತ್ರ ಅಂದ್ರೆ ನಾವು ಮಾಡೋ ಕೆಲಸಗಳ ಕ್ಷೇತ್ರ ಆಗ್ಬೋದು, ವಾಕ್ ಕ್ಷೇತ್ರ, ಮಾತಾಡೋದು, ಭಾವನೆ ಕ್ಷೇತ್ರ. ಈ ಮೂರು ಕ್ಷೇತ್ರಗಳ ಮೇಲೆ ಅಧಿಪತ್ಯ ಪಡೆಯದೆ ನಾವು ಮಾಸ್ಟರ್ಸ್ ಆಗೋದು. ಆಮೇಲೆ ಇದರಿಂದ ನಮ್ಗೆ ಮಿತ್ರ ಲಾಭ, ಅಧಿಪತ್ಯ ಲಾಭ, ಆತ್ಮಜ್ಞಾನ ಲಾಭ. ಆಮೇಲೆ ಅಹಂ ಬ್ರಹ್ಮಾಸ್ಮಿ, ಮಮಾತ್ಮ ಸರ್ವಭೂತಾತ್ಮ, ಮತ್ತೆ ಗಾಡ್ ವುಡ್ ಅಂತ. ಆಮೇಲೆ ಮೈ ಡಿಯರ್ ಫ್ರೆಂಡ್ಸ್, ಮಾಸ್ಟರ್ಸ್ ಗಾಡ್ ಅಂತ ಹೇಳಿದ್ರೆ ಅರ್ಥನು ಇದ್ರ ಹಿಂದೆ ಇದೇ ಹೇಳಿರೋದು. ಆಮೇಲೆ ಧ್ಯಾನದ ಲಾಭಗಳು ಏನಾಗ್ತದೆ, ಧ್ಯಾನದಿಂದ ಲಾಭಗಳು ಫ್ರೆಂಡ್ಶಿಪ್ ಸಿಗುತ್ತೆ, ನಾವು ಮಾಸ್ಟರ್ಸ್ ಆಗ್ತೀವಿ, ಗಾಡ್ ವುಡ್ ಸಿಗುತ್ತೆ, ದೈವತ್ವ ಸಿಗುತ್ತೆ. ಇಲ್ದಿದ್ರೆ ಏನಂತಾರೆ ಸಾಮಾನ್ಯವಾಗಿ ಜನರೆಲ್ಲ, ನಾನು ಕೇವಲ ಒಬ್ಬ ಮನುಷ್ಯಪ್ಪ, ಅವನು ದೇವಾಂಶ ಸಂಭೂತ ಅಂತ ತಮ್ಮನ್ನು ತಾವೇ ಒಂದು ಡಿಗ್ರೇಡ್ ಮಾಡ್ಕೊಳ್ಳೋದು ಅಥವಾ ತುಂಬಾ ಕೆಳಮಟ್ಟಕ್ಕೆ ತಂದ್ಕೊಳ್ತಾರೆ. ಅದಕ್ಕೆ ಪತ್ರಿಕೆಯವರು ಸಿಟ್ಟು ಬಂದ್ಬಿಟ್ಟು, ಅವನು ದೇವಾಂಶ ಸಂಭೂತ ಅಂದ್ರೆ ನೀನೇನು ಬದನೆಕಾಯಿ ಅಂಶ ಸಂಭೂತನ ಅಂತ ಒಂಥರ ಸಿಟ್ಟಲ್ಲಿ ಕೇಳ್ತಾರೆ. ಬದನೆಕಾಯಿ ಅಂಶ ಅಲ್ಲ, ನೀವು ಕೂಡ ಭಗವಂತನ ಅಂಶನೇ, ಭಗವಂತ ಸಂಭೂತನೇ. ಅದೆಲ್ಲರೂ ದೇವಾಂಶ ಸಂಭೂತರೆ, ಎಲ್ಲರೂ ಗಾಡ್ಸು, ನಾವೆಲ್ಲರೂ ದೈವಾಂಶ ಸಂಭೂತರು ಅಂತ ತಿಳಿದುಕೊಂಡಾಗ ದೈವಾಂಶ ವಿಜೃಂಭಿಸುತ್ತಂತೆ. ನೋಡಿ, ಇದು ಬಹಳ ತುಂಬಾ ಸೂಕ್ಷ್ಮ. ನಾವು ದೈವಾಂಶ ಅಂತ ತಿಳ್ಕೊಂಡಾಗ ಆ ದೈವಾಂಶ ವಿಜೃಂಭಣೆ ಆಗುತ್ತೆ ನಮ್ಮಲ್ಲಿ. ಇಲ್ದಿದ್ರೆ ಅದೆಲ್ಲಿರ್ಬೇಕು ಅಲ್ಲೇ ಇರುತ್ತೆ. ಆದ್ರಿಂದ
ಈ ಗಾಡ್ ರೂಟ್ ಹೆಚ್ಚಾಗುತ್ತೆ, ವಿಜೃಂಭಣೆ ಆಗುತ್ತೆ. ನಾವು ತಿಳ್ಕೊಬೇಕಾಗ್ತಾರೆ, ನಾವು ದೈವಾಂಶ ಸಂಭೂತ ತಿಳ್ಕೊಳ್ಳಿದ್ರೆ ಆಗಲ್ಲ. ಇದ್ರೆ ಅದು ತಿಳ್ಕೊಂಡಾಗ ಆ ದೈವಾಂಶ ವಿಸ್ತಾರ ಆಗುತ್ತೆ ನಮ್ಮಲ್ಲಿ. ಆಮೇಲೆ ಅವ್ರು ಹೇಳ್ತಾ ಹೋಗ್ತಾರೆ, ಬಹಳ ಜನ ಬ್ರಹ್ಮರ್ಷಿಗಳಿದ್ದಾರೆ. ಆಮೇಲೆ ಪತ್ರಿಜಿಯವರು ಹೇಳಿದ್ರು, ನಾನು ಕೂಡ ಬ್ರಹ್ಮರ್ಷಿನೇ. ಆದ್ರೆ ಬ್ರಹ್ಮರ್ಷಿಗಳಾದ ತಕ್ಷಣ ನಾನೇ ತುಂಬಾ ಏನ್ ದೊಡ್ಡವರು ಅಂತ ಅಲ್ಲ. ನನ್ನಲ್ಲಿ ತತ್ವ, ಬ್ರಹ್ಮಜ್ಞಾನ ತತ್ವ ಸ್ವಲ್ಪ ನಿಮ್ಗಿಂತ ನನಗೆ ಹೆಚ್ಚಿಗೆ ಇದೆ. ಯಾಕೆಂದ್ರೆ ಅದು ಸ್ವಲ್ಪ ವಿಸ್ತಾರ ಆಗಿದೆ. ಯಾಕಂದ್ರೆ ನಾನು ನಿಮ್ಗಿಂತ ಸ್ವಲ್ಪ ಮುಂಚೆ ಧ್ಯಾನಕ್ಕೆ ಬಂದಿದ್ದೀನಿ, ಧ್ಯಾನ ಪ್ರಾರಂಭಿಸ್ತೀನಿ ಅಷ್ಟೇ ಅಂತ. ಅದು ಕೂಡ ಅವರು ಕ್ಲಾರಿಟಿ ಮಾಡ್ತಾರೆ. ಅಂದ್ರೆ ಎಲ್ಲರೂ ಕೂಡ ಸಹಜವಾಗಿ ಪ್ರತಿಯೊಬ್ಬರು ಧ್ಯಾನಿಗಳು ಬ್ರಹ್ಮರ್ಷಿ ಸ್ಥಾನಕ್ಕೆ ಆರಾಮಾಗಿ ಹೋಗ್ಬೋದು. ನಾವು ಒಂದು ಸ್ಟೆಪ್ ಕೆಳಗಿದ್ದೀವಿ, ಸ್ವಲ್ಪ ಹಿಂದೆ ಇದೀವಿ ಅಂತ ಅವರು ಪತ್ರಿಜಿಯವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಆಮೇಲೆ ಇಡೀ ಭೂಮಂಡಲನೇ ಎಲ್ಲ ಈಗ ಧ್ಯಾನಶಾಸ್ತ್ರಮಯ ಆಗ್ತಾ ಇದೆ. ಭೂಮಂಡಲದಲ್ಲಿ ಸುಖಮಯ ಪ್ರಾಣಾಯಾಮದಿಂದ ವಿರಾಜಮಾನ ಆಗ್ತಾ ಇದೆ. ಇಡೀ ಭೂಮಂಡಲ ವಿರಾಜಮಾನ ಆಗ್ತಾ ಇದೆ, ಆನಾಪಾನ ಸತಿಯಿಂದ ರಾರಾಜಿಸ್ತಾ ಇದೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಈ ಶತಕೋಟಿ ಲೋಕಗಳಲ್ಲಿ ಎಲ್ಲರೂ ಬಹಳ ತುಂಬಾ ಆಸಕ್ತಿಯಿಂದ, ತುಂಬಾ ಇಂಟ್ರೆಸ್ಟ್ ಇಂದ ನಮ್ಮ ಮಾಸ್ಟರ್ಸ್ಗಳು, ಅಲ್ಲಿರೋ ಎಲ್ಲ ಶತಕೋಟಿ ಲೋಕಗಳಿಂದ ಇರಲು ಮಾಸ್ಟರ್ಸ್ಗಳು, ಅಂದ್ರೆ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಬೇರೆ ಲೋಕದ ಉನ್ನತ ಲೋಕದ ಮಾಸ್ಟರ್ಗಳು ಎಲ್ಲರೂ ಬಹಳ ಕುತೂಹಲದಿಂದ ನೋಡ್ತಾ ಇದ್ರಂತೆ ಭೂಮಿ ಕಡೆ. ಯಾಕೆಂದ್ರೆ ಭೂಮಿ ಪೂರ್ತಿ ಯೋಗಮಯ ಆಗ್ತಾ ಇದೆ, ಇಲ್ಲೆಲ್ಲ ಧ್ಯಾನಮಯ ಆಗ್ತಾ ಇದೆ. ಅದರಲ್ಲಿ ಎಸ್ಪೆಷಲಿ ಈ ತರ ಈ PSSM ಇಂದ, ಈ ಆನಾಪಾನ ಸತಿ ಧ್ಯಾನದಿಂದ ಎಲ್ಲರೂ ಧ್ಯಾನಗಳಿಗೆ ಯೋಗಿಗಳಾಗ್ತಿದ್ರೆ ಅದನ್ನ ಇಡೀ ಭೂಮಂಡಲನೇ ಕನ್ವರ್ಟ್ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಅದನ್ನ ನೋಡೋಕೆ ಕಾಯ್ತಾ ಇದಾರೆ, ನೋಡ್ತಾ ಇದಾರೆ ಎಲ್ಲರೂ ಆಸಕ್ತಿ ನಮ್ಮ ಕಡೆನೆ. 87ನೇ ಇಸ್ವಿಯಿಂದ ಭೂಮಿ ಈ ಫೋಟಾನ್ ಬಾಂಡ್ ಒಳಗೆ ಪ್ರವೇಶಿಸಿದೆ ಅಂತ ಹೇಳಿದ್ರು ಪತ್ರಿಜಿಯವರು. 87 ಇಂದ ಈ ಎಂಟರ್ ಈ ಭೂಲೋಕನೇ ಫೋಟಾನ್ ಬಾಂಡ್ ಫ್ರೀಕ್ವೆನ್ಸಿಯಲ್ಲಿ ಎಂಟರ್ ಆಗಿದೆ, ಪ್ರವೇಶ ಆಗಿದೆ. ನಂತರ ಇದು ಪೂರ್ತಿ ವ್ಯಾಪಿಸುತ್ತೆ, ಪ್ರತಿಯೊಬ್ಬರೊಬ್ರು ಪತಂಜಲಿಗಳ ಆಗ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇದಿಷ್ಟು ಧ್ಯಾನಶಾಸ್ತ್ರದ ಬಗ್ಗೆ. ಇದು ತುಂಬಾ ಅದ್ಭುತವಾಗಿದೆ. ಇದು ಬಹಳ ಒಂದ್ಸಲ ಕೇಳಿದ್ರೆ ಅರ್ಥ ಆಗಲ್ಲ, ಅಥವಾ ಓದಿದ್ರೆ ಅರ್ಥ ಆಗಲ್ಲ. ತುಂಬಾ ಇದನ್ನ ಪದೇ ಪದೇ ಕೇಳ್ಕೋಬೇಕು, ಮನನ ಮಾಡ್ಕೋಬೇಕು. ಸಾಧ್ಯವಾದ್ರೆ ತೆಲುಗು ಬಂದವರೆಲ್ಲ ಈ ಪತ್ರಿಜಿಯವರ ವಿಡಿಯೋ ಮೇಡಮ್ ಅವರು ಗ್ರೂಪಲ್ಲಿ ಹಾಕಿದ್ರೆ, ಅದನ್ನ ಏನು ಧ್ಯಾನ ನಮ್ದು ಶುರುವಾಗಿದೆ, ಪ್ರತಿ ದಿನದ ವಿಡಿಯೋಗಳನ್ನ ಗ್ರೂಪಲ್ಲಿ ಎಲ್ಲರೂ ಹಾಕಿದ್ರೆ, ಆಯಾ ದಿನದ ಕ್ಲಾಸ್ ಕೇಳಿದ ನಂತರ ತೆಲುಗು ಬರೋರೆಲ್ಲ ಅದನ್ನ ಓದಿ ನನ್ನ ಒಂದು ರಿಕ್ವೆಸ್ಟ್ ಅಂದ್ರೆ ಬರ್ಕೊಳ್ಳೋದೇ ಒಳ್ಳೇದು ಪಾಯಿಂಟ್ಸ್. ಯಾಕಂದ್ರೆ ಬರ್ಕೊಳ್ಬೇಕಂದ್ರೆ ಅದನ್ನ ನಾವು ಬಹಳ ಡೀಪಾಗಿ ಕೇಳ್ತೀವಿ, ಕೇಳಿ ಅರ್ಥ ಆದ ನಂತರನೇ ಬರ್ಕೊಂಡಿದ ನಂತರ ಇನ್ನ ಆಳವಾಗಿ ನಮ್ಗೆ ಹೋಗುತ್ತೆ, ಅದು ಚೆನ್ನಾಗಿ ಮನನ ಆಗುತ್ತೆ. ಇದು ಅಷ್ಟು ಸುಲಭವಲ್ಲ, ಇದು ಆತ್ಮಜ್ಞಾನ ಬ್ರಹ್ಮಜ್ಞಾನ ವಿಷಯ ಇನ್ನ ಕೇಳಿ ಬಿಡುವಂಥದ್ದೆಲ್ಲ ಮರ್ತೋಗ್ತಾ ಇರುತ್ತೆ. ಅದಕ್ಕೆ ಇದು ಒಂದು ಒಳ್ಳೆ ಅದ್ಭುತ ಅವಕಾಶ ಇದು ಮೇಡಮ್ ಮಾಡಿರೋದು. ನನಗಂತೂ ಎಷ್ಟು ಬೇರೆ ಅವ್ರಿಗೆ ಅನುಕೂಲ ಆಯ್ತು ಇಲ್ಲ ಗೊತ್ತಿಲ್ಲ, ನನಗೆ ಬಹಳ ಡೀಪ್ ಆಗಿ ನನಗೆ ಇದು ಹೋಗಿ 3 ಗಂಟೆ ಆಯ್ತು ನನಗಿದು. ಬರೀ ಒಂದು 48 ಮಿನಿಟ್ಸ್ ವಿಡಿಯೋನ ಒಂದೊಂದು 5 ಸಲ ಕೇಳ್ತಿದ್ದೆ, ಒಂದೊಂದು ಪದನ ಕೇಳಿ ನಾನು ಅರ್ಥ ಆದ್ಮೇಲೆ ನಾನು ಅಷ್ಟನ್ನು ಬರ್ಕೊಂಡಿದ್ದೆ. ಒಂದು 7-8 ಪೇಜ್ ಮೇಲೆ ಹೋಗಿದೆ. ನಾನು ಸ್ವಲ್ಪ ಫಾಸ್ಟ್ ಆಗಿ ಹೇಳಿದೆ ಅಷ್ಟೇ, ಯಾಕೆಂದ್ರೆ ಸಮಯ ತುಂಬಾ ಆಗೋಯ್ತು ಆಲ್ರೆಡಿ. ಒಂದೇ ಸಲ ಮುಗಿಸ್ಬೇಕಂತ ನಾನು ಫಾಸ್ಟ್ ಆಗಿ ಹೇಳಿದ್ದೀನಿ, ಬೇರೆ ಏನು ಹೇಳಕ್ ಹೋಗಿಲ್ಲ. ದಯವಿಟ್ಟು ನನ್ನ ಮನವಿ, ಧ್ಯಾನಶಾಸ್ತ್ರದಲ್ಲಿ ಎಲ್ಲ ಎಂಟೈರ್ ಸಾರಾಂಶ ಎಲ್ಲ ಪ್ರತಿಯೊಂದು ಅಡಗಿದೆ, ಬಹಳ ಅದ್ಭುತವಾಗಿ ವಿವರಿಸಿದ್ರೆ. ಪತ್ರಿಜಿಯವರ ಇದರಲ್ಲಿ ಕೇಳಿದಾಗ ನಮ್ಗೆ ಇನ್ನೂ ಬಹಳ ಅರ್ಥ ಆಗುತ್ತೆ. ಧ್ಯಾನಿಗಳೆಲ್ಲ ಕೇಳಬೇಕು. ದಯವಿಟ್ಟು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಮೇಡಮ್ ಅವ್ರಿಗೆ ಮತ್ತೆ ಎಲ್ಲ ನಮ್ಮ PSSM ಎಲ್ಲ ಮಾಸ್ಟರ್ಗಳಿಗೆ ನನ್ನ ನಮಸ್ಕಾರಗಳು.